ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಕೃಷ್ಣ ಜನ್ಮಾಷ್ಟಮಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸ್ಕೊಡೋದಾದ್ರೆ, ನಿನ್ನ ತಂಗಿಯ ಗರ್ಭದಿಂದ ಹುಟ್ಟುವಂತಹ 8ನೇ ಶಿಶು ನಿನ್ನ ಅಂತ್ಯಕ್ಕೆ ಕಾರಣ ಆಗುತ್ತೆ. ಆಗ ಅವನಿಗೆ ಶಾಕ್ ಆಗುತ್ತಂತೆ. ಅಧರ್ಮ ತಾಂಡವ ಆಡ್ತಾ ಇದ್ದಾಗ ಜಗದೋದ್ಧಾರಕ ಶ್ರೀಕೃಷ್ಣ ಜನ್ಮ ತಾಳ್ತಾನೆ. ಯಾಕೆ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡ್ತೀವಿ? ಭಯದಿಂದ ಭಕ್ತಿ ಮಾಡಬೇಡಿ. ಕೃಷ್ಣನಿಗೂ ಈ ತುಳಸಿದು ಏನಾದ್ರೂ ಕಥೆ ಹೇಳ್ಬೋದಾ? ತುಳಸಿ ಶ್ರೀಮನ್ನಾರಾಯಣನಿಗೆ ಶಾಪ ಹಾಕಿರುವಂಥದ್ದು. ಕೃಷ್ಣನ ಸಂದೇಶಗಳನ್ನ ಸಾರವನ್ನ ನಾವು ಅಳವಡಿಸಿಕೊಳ್ಳಬಹುದು ಅನ್ನೋದಾದ್ರೆ, ಶ್ರೀಕೃಷ್ಣ ಒಬ್ಬ ವ್ಯಕ್ತಿಯಲ್ಲ, ಶಕ್ತಿ. ಈ ಮಂತ್ರ ಏನಿದೆ ಅದು ವೇದವಾಕ್ಯ ಅಂತ ಮಾಡ್ಕೊಂಡ್ಬಿಡಿ. 21 ಸಲ ಹೇಳಿ ಯಾರು ಮನೆಯಿಂದ ಹೊರಡ್ತಾರೆ ಅವರು ಕೃಷ್ಣನ 2 ರಹಸ್ಯ ಮಂತ್ರ ಬರುತ್ತೆ. ಇದನ್ನ ಮೆಡಿಟೇಷನ್ ಮಾಡ್ತಾ ಬಂದ್ರೆ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ನ ವಿಶೇಷ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೀತ್ ಮೀಡಿಯಾನಲ್ಲಿ ಹಲವಾರು ಆಧ್ಯಾತ್ಮಿಕ ಕುರಿತಂತಹ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಬರ್ತಾ ಇದೆ. ಸನಾತನದ ಧರ್ಮದ ಒಳಿತನ್ನ ಸಮಾಜಕ್ಕೆ ಬಿತ್ತರಿಸುವ ಕಾರ್ಯಕ್ಕೆ ಜೀತ್ ಮೀಡಿಯಾ ನೆಟ್ವರ್ಕ್ ಮುಂದಾಗಿರುವಂಥದ್ದು. ಪ್ರತಿಯೊಂದು ಸನಾತನ ಧರ್ಮದ ಹಿಂದಿರುವ ಉದ್ದೇಶ ಆಗಿರಬಹುದು, ಪ್ರತಿಯೊಂದು ಹಬ್ಬಕ್ಕೂ, ವಾರಕ್ಕೂ, ಮಾಸಕ್ಕೂ ಅದರದ್ದೇ ಆದಂತಹ ಮಹತ್ವದ ವಿಶೇಷ ಸಂಗತಿಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತಾನೆ ಬರ್ತಾ ಇದ್ದೀವಿ. ಅದರಂತೆ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಕೂಡ ಬರಲಿದೆ. ಕೃಷ್ಣ ಜನ್ಮಾಷ್ಟಮಿಯ ಕುರಿತಾದ ವಿಶೇಷ ಸಂಗತಿಗಳು, ನಮಗೆ ನಿಮಗೆ ಗೊತ್ತಿರುವಂತಹ ಹಲವಾರು ಸಂಗತಿಗಳಿದೆ ಕೃಷ್ಣನ ಕುರಿತಾಗಿ. ಆತನ ಬಗ್ಗೆ ಎಷ್ಟು ಕೇಳಿದ್ರೂ ಕಡಿಮೆನೆ. ಇಂಥ ಸುಸಂದರ್ಭದಲ್ಲಿ ಕೃಷ್ಣನ ಜನ್ಮಾಷ್ಟಮಿ ಕುರಿತು, ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಕುರಿತು, ಕೃಷ್ಣನ ಸಾರಗಳ ಕುರಿತು, ಏನು ಈ ಅಧರ್ಮವನ್ನ ತೆಗೆದು ಧರ್ಮವನ್ನ ಸ್ಥಾಪಿಸಬೇಕು ಅಂತ ಕೃಷ್ಣ ಏನು ಹೇಳಿದ್ರು, ಕೇವಲ ಅಧರ್ಮದಿಂದ ಧರ್ಮ ಸ್ಥಾಪಿಸೋದು ಮಾತ್ರ ಅಲ್ಲ, ಸತ್ಯದ ದಾರಿ, ನಮ್ಮ ಕರ್ತವ್ಯ ಯಾವ ರೀತಿ ಇರಬೇಕು ನಮ್ಮ ಕುಟುಂಬದ ಪರವಾಗಿ, ನಮ್ಮ ಸಮಾಜದ ಪರವಾಗಿ ಅನ್ನುವಂತಹ ಉದ್ದೇಶದಿಂದಾಗಿ ಏನು ಕೃಷ್ಣ ಹೇಳ್ತಾರೆ ಅದರ ಕುರಿತಾದಂತಹ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮದು ಇವತ್ತು ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ಕೃಷ್ಣನ ಬಗ್ಗೆ ಗೊತ್ತಿಲ್ಲದಂತಹ ಅದೆಷ್ಟೋ ಸಂಗತಿಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಸುಧೀಂದ್ರ ದೇಶಪಾಂಡೆ ಗುರುಗಳಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಗುರುಜಿ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಕೃಷ್ಣನ ಬಗ್ಗೆ ಎಷ್ಟು ಕೇಳಿದ್ರು ಕಡಿಮೆನೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೀವನದ ಬಾಲ್ಯ ಶುರುವಾಗುವಂಥದ್ದೇ ಕೃಷ್ಣನ ಕಥೆಗಳನ್ನ ಕೇಳಿ. ಯಾಕಂದ್ರೆ ಪ್ರತಿಯೊಂದು ಅಮ್ಮಂದ್ರು ಕೃಷ್ಣನ ಗುಣಗಳು ನನ್ನ ಮಗನಲ್ಲಿರಬೇಕು, ಕೃಷ್ಣನ ಬಾಲ್ಯದ ತುಂಟಾಟಗಳು, ಕೃಷ್ಣ ಬಾಲ್ಯದಲ್ಲಿ ಹೇಗಿದ್ದ ಅವೆಲ್ಲವನ್ನು ತಿಳಿಸುವಂತಹ ಪ್ರಯತ್ನ ಪ್ರತಿ ತಾಯಿ ಮಾಡುವಂಥದ್ದು ಮೊದಲಿಗೆ. ಸೊ ಇಂಥ ಸಂದರ್ಭದಲ್ಲಿ ಏನಂದ್ರೆ, ನಮಗೆ ಕೆಲವೊಂದು ಗೊತ್ತಿಲ್ಲದೆ ಇರುವಂತಹ ಅದೆಷ್ಟೋ ಸಂಗತಿಗಳಿರುತ್ತೆ ಕೃಷ್ಣನ ಕುರಿತಾಗಿ. ಪೌರಾಣಿಕ ಕಥೆಗಳನ್ನ ನಾವು ಕೇಳ್ತಾ ಬೆಳೆದಿರ್ತೀವಿ, ಆದ್ರೆ ಈ ಸುಸಂದರ್ಭದಲ್ಲಿ ಅದನ್ನ ಮತ್ತೊಮ್ಮೆ ಮೆಲ್ಕ್ ಹಾಕೋಣ. ಸೊ ಮೊದಲಿಗೆ ಈ ಕೃಷ್ಣ ಜನ್ಮಾಷ್ಟಮಿಯ ಪೌರಾಣಿಕ ಹಿನ್ನೆಲೆಯನ್ನ ತಿಳಿಸ್ಕೊಡೋದಾದ್ರೆ ಗುರುಜಿ. ನೋಡಿ, ನಾವು ಎಷ್ಟೊಂದು ಭಾಗ್ಯವಂತರು, ಎಷ್ಟೊಂದು ಪುಣ್ಯವಂತರು ಅಲ್ವಾ. ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ಅವತಾರ ಎತ್ತಿ ಈ ಭೂಲೋಕದ ಮೇಲೆ ನಡೆದಾಡಿ ತನ್ನ ಲೀಲೆಗಳನ್ನು ತೋರಿ ಹೋದಂತಹ ಈ ಭರತ ಖಂಡದಲ್ಲಿ, ಭರತ ಭೂಮಿ ಮೇಲೆ ನಾವು ಜನ್ಮ ತಾಳಿದ್ದೀವಲ್ಲ, ನಿಜ. ನಾವೆಂತಹ ಭಾಗ್ಯಶಾಲಿಗಳು. ಒಂದು ಸಲ ಮೈ ರೋಮಾಂಚನ ಆಗುತ್ತೆ. ಅಂದ್ಕೊಳ್ಳೋಣ, ಈಗ ಈ ಜನ್ಮದಲ್ಲಿ ನಾವು ಎಲ್ಲಿಯೋ ಯಾವುದೋ ಒಂದು US ಅಲ್ಲಿ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಲ್ಲಿ ಜನ್ಮ ತಾಳಿದ್ರೆ ಹೇಗಿರ್ತಿತ್ತು? ಇಲ್ಲ, ಭರತ ಖಂಡದಲ್ಲಿ ಆ ಸಾಕ್ಷಾತ್ ಶ್ರೀಮನ್ನಾರಾಯಣ ಓಡಾಡಿದಂತಹ ಈ ಭೂಮಿ ಮೇಲೆ ಜನ್ಮ ತಾಳಿದ್ದೀವಲ್ಲ. ಆ ಶ್ರೀಮನ್ನಾರಾಯಣ ಕೃಷ್ಣ ಅವತಾರದಲ್ಲಿ ಜನ್ಮ ತಾಳಿದಾಗ ಅವನ ಲೀಲೆಗಳು, ಆ ಹಿನ್ನೆಲೆಯನ್ನು ನಾವೀಗ ಸಣ್ಣದಾಗಿ ನೋಡ್ತಾ ಹೋಗೋಣ. ಏನಾಗುತ್ತೆ, ಮಥುರಾ ನಗರಿ, ನಿಮಗೆ ಗೊತ್ತಿರೋ ಹಾಗೆ ಮಥುರಾ ನಗರಿಯನ್ನು ಕಂಸ ಆಳ್ತಾ ಇದ್ದ. ಆ ಕಂಸ ಎಷ್ಟು ಕ್ರೂರಿ ಅಂದರೆ, ತನ್ನ ತಂದೆಯನ್ನೇ ಆತ ಸೆರೆಮನೆಯಲ್ಲಿ ಬಂಧಿಸಿಡ್ತಾನಂತೆ. ಯಾಕೆ? ನಾನು ರಾಜ್ಯ ಆಳಬೇಕು, ನನ್ನ ಕೈವಶ ಆಗಬೇಕು. ಅವರ ತಂದೆ ಹೆಸರು ಉಗ್ರಸೇನ. ಇಲ್ಲಪ್ಪ, ನೀನು ವಯಸ್ಸಿಗೆ ಬರ್ತಿದ್ದಂಗೆ ನಿನಗೆ ಯುವರಾಜಕುಮಾರ ಪಟ್ಟಾಭಿಷೇಕ ಆಗುತ್ತೆ, ನಿನಗೆ ನಾನು ರಾಜ್ಯ ಇಲ್ಲ, ನನಗೀಗ ರಾಜ್ಯ ಬೇಕು ಅಂಥೇಳಿ ಒಂದು ದುರ್ವರ್ತನೆಯಿಂದ, ದುಷ್ಟ ಬುದ್ಧಿಯಿಂದ ತನ್ನ ಹೆತ್ತ ತಂದೆಯನ್ನೇ ಸೆರೆಮನೆಗೆ ಹಾಕಿ ಆ ರಾಜ್ಯವನ್ನು ವಶಪಡಿಸ್ಕೊಂಡು ರಾಜ್ಯವನ್ನು ಆಳೋದಕ್ಕೆ ಶುರು ಮಾಡ್ತಾನಂತೆ. ಮುಂದೆ ಏನಾಗುತ್ತೆ, ತಂಗಿಗೆ ಮದುವೆ ಆಗುವಂತಹ ಒಂದು ಸಂದರ್ಭ, ದೇವಕಿಗೆ ಮದುವೆ ಮಾಡಿ ಕೊಡ್ತಾನೆ. ಆ ಮದುವೆ ದಿವಸ ಏನಾಗುತ್ತೆ ಅಂದರೆ, ಕಂಸ ತನ್ನ ತಂಗಿ ಮತ್ತು ವಸುದೇವರನ್ನು ಮದುವೆ ಮಾಡಿ
ಅವರನ್ನು ಅರಮನೆಯಿಂದ ಬೀಳ್ಕೊಡುವಾಗ ಆಕಾಶವಾಣಿ ಆಗುತ್ತಂತೆ. ಕಂಸ, ನಿನ್ನ ತಂಗಿಯ ಗರ್ಭದಿಂದ ಹುಟ್ಟುವಂತಹ 8ನೇ ಶಿಶು ನಿನ್ನ ಅಂತ್ಯಕ್ಕೆ ಕಾರಣ ಆಗತ್ತೆ ಅಂತ ಹೇಳಿ. ಆಗ ಅವನಿಗೆ ಶಾಕ್ ಆಗುತ್ತಂತೆ. ಆದ ತಕ್ಷಣ ಆತ ಏನು ಮಾಡ್ತಾನೆ, ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಸ್ಟೆಪ್ ತಂಗಿಯನ್ನು ಕೊಲ್ಲೋದಕ್ಕೆ ಬರ್ತಾನಂತೆ. ಆಗ ವಸುದೇವ ಹೇಳ್ತಾನಂತೆ, ಬೇಡ, ನಿನ್ನ ತಂಗಿಗೆ ಏನು ನಮ್ಮ ದಾಂಪತ್ಯದ ಮುಖಾಂತರ ಮಕ್ಕಳು ಜನಿಸ್ತಾರೆ, ಅವ್ರನ್ನ ಎಲ್ಲವನ್ನ ಜನಿಸಿದ ತಕ್ಷಣ ನಿನಗೆ ಕೊಡ್ತೀವಿ, ನೀನೇ ಅವ್ರನ್ನ ಹತ ಮಾಡಿಬಿಡು ಅಂತ ಹೇಳಿ. ಸರಿ ಅಂತ ಹೇಳಿ ಆತ ಆ ಕಂಡೀಷನಿಗೆ ಒಪ್ಪಿ ಅವರಿಬ್ಬರನ್ನು ಬಿಟ್ಟು ಕಳಿಸ್ತಾನಂತೆ. ಮುಂದೆ 6 ಮಕ್ಕಳು ಜನ್ಮ ಆಗುತ್ತೆ. ಅವ್ರನ್ನ ಕಂಸ ವಧಿಸ್ತಾನೆ. 7ನೆಯ ಮಗು ಬಲರಾಮ ನೋಡಿ ಲೀಲೆ. ಬಲರಾಮ ಯಾರು? ಶ್ರೀಮನ್ನಾರಾಯಣರ ಕೆಳಗಿರುವಂಥ ಆದಿಶೇಷ. ಇಲ್ಲಿ ಆ ಒಂದು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಆ ಒಂದು ಬಲರಾಮ ಸ್ಥಳಾಂತರನಾಗ್ತಾನಂತೆ ಈ ಜನ್ಮದ ಸಂದರ್ಭದಲ್ಲಿ. ಆಗ ಅದಕ್ಕೆ ಅವನಿಗೆ ಸಂಕರ್ಷಣ ಅಂತ, ಅಂದರೆ ಟ್ರಾನ್ಸ್ಫರ್ ಅಂತ ಹೇಳಿ. ಮುಂದೆ ಅದೇ ಸಂದರ್ಭ ಯಾವಾಗ ಈ ಬಲರಾಮ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರ ಹೊಂದಿದಾಗ ಅಲ್ಲಿ ನಮ್ಮ ಶ್ರೀಕೃಷ್ಣ ಏನು ಯಶೋಧ ಹತ್ರ ಹೋಗಿ ಬೆಳಿತಾನೆ. ಅಲ್ಲಿ ಒಂದು ಹೆಣ್ಣುಮಗು ಜನ್ಮ ಆಗುತ್ತೆ. ಆ ಹೆಣ್ಣು ಮಗುವನ್ನು ತಂದು ಅವರು ಇಲ್ಲಿಟ್ಟಾಗ ಕಂಸ ಓಡೋಡಿ ಬಂದು ಆ ಹೆಣ್ಣು ಮಗುವನ್ನು ಹತ ಮಾಡ್ಲಿಕ್ಕೆ ಹೊರಟಾಗ ಅದು ಮಾಯಾರೂಪದ ಶಿಶು, ದೈವಿ ಶಿಶು, ಅದು ಆಕಾಶಕ್ಕೆ ಹಾರಿ ಹೇಳುತ್ತಂತೆ, ಇನ್ನು ಮುಂದೆ ಬರುವಂತಹ 8ನೇ ಶಿಶು ಇದೆಯಲ್ಲ, ಅದು ನಿನ್ನನ್ನು ಹೆಡೆಮುರಿ ಕಟ್ಟುತ್ತೆ, ನಿನ್ನ ಹತ ಮಾಡುತ್ತೆ ಅಂತ ಹೇಳಿ ಮಾಯ ಆಗುತ್ತಂತೆ. ಆದರೂ ಕೂಡ ಅವನಿಗೆ ಒಂದು ತಳಮಳ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ಸಂದರ್ಭ. ಕೊನೆಗೆ ಆ ಒಂದು ದೇವಕಿ 8ನೆಯ ಶಿಶುವಿಗೆ ಗರ್ಭಧಾರಣೆ ಮಾಡಿದಾಗ ಫುಲ್ಲು ಟೈಟ್ ಸೆಕ್ಯೂರಿಟಿ, ಜೈಲಿನಲ್ಲಿ ಎಲ್ಲ ಹಗಲು ರಾತ್ರಿ ಡ್ಯೂಟಿ ಮಾಡ್ತಿರ್ತಾರೆ ಸೈನಿಕರು. ನನಗೆ ತಕ್ಷಣ ನೀವು ಮೆಸೇಜ್ ಕೊಡಬೇಕು, ಬಂದು ನಾನು ಆ ಶಿಶುವನ್ನು ಹತ ಮಾಡ್ತೀನಿ ಅಂಥೇಳಿ. ಜಗದೋದ್ಧಾರಕ ಶ್ರೀಕೃಷ್ಣ ಜನ್ಮ ತಾಳ್ತಾನೆ. ಆ ಸಂದರ್ಭದಲ್ಲಿ ರಾತ್ರಿ ಒಂದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಶ್ರೀಮನ್ನಾರಾಯಣ ರಾಮನಾಗಿ ಅವತರಿಸಿದಾಗ ರಾಮಾವತಾರ ಸೂರ್ಯವಂಶಿ. ಮಧ್ಯಾಹ್ನ 12 ಗಂಟೆಗೆ ಜನ್ಮ ಆಗುತ್ತೆ, ಸೂರ್ಯವಂಶಿ. ಅದಕ್ಕೆ ನೋಡಿ, ಶ್ರೀಕೃಷ್ಣನ ಜನ್ಮ ಆದಾಗ ಚಂದ್ರವಂಶಿ, ರಾತ್ರಿ 12 ಗಂಟೆಗೆ ಜನ್ಮ ಆಗುತ್ತೆ. ಮಾತೆ ಮಹಾಲಕ್ಷ್ಮಿ ಚಂದ್ರನ ಸಹೋದರಿ. ನೋಡಿ ಒಂದಕ್ಕೊಂದು ಎಂತಹ ಒಂದು ಚಂದ್ರನಿಗೆ ಸಂಬಂಧ. ಜನ್ಮ ಆದಾಗ ಆ ಸೆರೆಮನೆಯ ಬಾಗಿಲುಗಳೆಲ್ಲ ತನ್ನಿಂದ ತಾನೇ ಓಪನ್ ಆಗುತ್ತಂತೆ. ಆ ಸೈನಿಕರಿಗೆ ಗಾಢ ನಿದ್ರೆ. ಆ ಸಮಯದಲ್ಲಿ ಎಲ್ಲರೂ ಮಲಗಿಬಿಡ್ತಾರೆ. ಕೃಷ್ಣ ಜನ್ಮ ತಾಳಿದಾಗ ತನ್ನ ತಂದೆ ತಾಯಿಗೆ ಸಾಕ್ಷಾತ್ 4 ಕೈಗಳಿಂದ ದರ್ಶನ ಕೊಡ್ತಾನಂತೆ. ಆಗ ಗೊತ್ತಾಗುತ್ತೆ ದೇವಕಿಯರಿಗೆ ಈತ ಸಾಮಾನ್ಯ ವ್ಯಕ್ತಿಯಲ್ಲ, ಶ್ರೀಮನ್ನಾರಾಯಣನೇ ನಮ್ಮ ಗರ್ಭದಲ್ಲಿ ಜನಿಸಿರುವಂಥದ್ದು ಅಂತ ಹೇಳಿ. ಕೊನೆಗೆ ಅವರು ಆ ಲೀಲೆಯನ್ನು ಅವ್ರಿಗೆ ಗೊತ್ತಾಗಿರುತ್ತೆ. ಇನ್ನೂ ಒಂದು ರಹಸ್ಯ ತುಂಬ ಜನಕ್ಕೆ ಗೊತ್ತಿಲ್ಲ. ಶ್ರೀಕೃಷ್ಣ ಈ ದೇವಕಿಯರ ಗರ್ಭದಲ್ಲಿ ಜನಿಸೋದಕ್ಕಿಂತ ಹಿಂದಿನ ಜನ್ಮದಲ್ಲಿ ಅವರು ಇಬ್ಬರು ದಂಪತಿಗಳು ಕಾಡಿನಲ್ಲಿ 100 ವರ್ಷಗಳು ತಪಸ್ಸು ಮಾಡಿರ್ತಾರಂತೆ. ನಿಮಗೆ ಅಚ್ಚರಿ ಅನ್ನಿಸಬಹುದು, ಅವರು ಬರೀ ಕಾಡಿನಲ್ಲಿ ಎಲೆಯನ್ನು ತಿಂದುಕೊಂಡು ತಪಸ್ಸು ಮಾಡಿರ್ತಾರಂತೆ. ಓಕೆ, ಅದಕ್ಕೆ ನಾರಾಯಣ ಅಂತ ಹೇಳಿ ಶ್ರೀಮನ್ನಾರಾಯಣ ಅವರಿಗೆ ಪ್ರತ್ಯಕ್ಷನಾಗಿ ವರ ಕೊಡುವಂಥದ್ದು, ಮುಂದಿನ ಜನ್ಮದಲ್ಲಿ ನಾನು ನಿಮ್ಮ ಗರ್ಭದಲ್ಲಿ ಜನಿಸ್ತೀನಿ ಅಂತ. ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ ಈ ಕಂಸ, ಈ ಒಂದು ಮಹಾಭಾರತ, ಇದೆಲ್ಲ ಸಂದರ್ಭ ಗೊತ್ತಿರೋದಿಲ್ಲ. ಇಲ್ಲಿ ಅವರ ಗರ್ಭದಲ್ಲಿ ಜನಿಸುವಂತಹ ಶ್ರೀಕೃಷ್ಣ ಮುಂದೆ ಯಮುನಾ ನದಿ ತುಂಬಾ ಅಂದರೆ ತುಂಬಾ ಉಕ್ಕಿ ಇರುತ್ತಂತೆ. ಆ ಸಂದರ್ಭದಲ್ಲಿ ಸ್ವತಃ ಆದಿಶೇಷ ಆ ಶ್ರೀಕೃಷ್ಣನಿಗೆ ಇವರು ಬುಟ್ಟಿಯಲ್ಲಿ ಇಟ್ಕೊಂಡು ನೀವೆಲ್ಲ ನೋಡಿರ್ತೀರಲ್ಲ, ಆವಾಗ ಅದಕ್ಕೆ ಒಂದು ಹೆಡೆಯನ್ನು ಬಿಚ್ಚಿ ಒಂದು ಕೊಡೆಯ ಥರ ಅದನ್ನ ಪ್ರೊಟೆಕ್ಷನ್ ಮಾಡಿ ಕೊನೆಗೆ ಶ್ರೀಕೃಷ್ಣನ ಅಲ್ಲಿಂದ ಪಾಸ್ ಮಾಡ್ತಾರೆ. ಮುಂದೆ ಬೆಳೆದಿದ್ದೆಲ್ಲ ಬಾಲಲೀಲೆ ಇರಬಹುದು, ಗೋವರ್ಧನಗಿರಿ ಇರಬಹುದು, ಎಲ್ಲವೂ ಕೂಡ ಮುಂದೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಇಲ್ಲಿ ಒಂದನ್ನು ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಶ್ರೀಕೃಷ್ಣ ಜನ್ಮ ತಾಳಿದಾಗ ಅಧರ್ಮ ಹೆಚ್ಚಿನ ರೀತಿಯಲ್ಲಿ ತಾಂಡವಾಡ್ತಾ ಇತ್ತು. ಅದನ್ನು
ದಮನಗೊಳಿಸೋದಕ್ಕೆ ಯದಾ ಯದಾ ಹಿ ಧರ್ಮಸ್ಯ ಅಂತ ಹೇಳಿ ಏನು ಶ್ಲೋಕ ಇದೆ, ಅದನ್ನು ನಾವು ಮುಂದೆ ಹೇಳ್ತಾ ಹೋಗೋಣ. ಆಗ ಭೂಮಿಯ ಮೇಲೆ ಈ ಅಧರ್ಮ ಹೆಚ್ಚಾದಾಗ ಅದನ್ನು ದಮನ ಮಾಡೋದಕ್ಕೆ ನಾನು ಬರ್ತೀನಿ. ಬಂದಂತಹ ಆ ಸಂದರ್ಭದಲ್ಲಿ ಇನ್ನೂ ಒಂದು ನಾನು ಹೇಳೋದು ಮರ್ತೆ, ಆ ಮಧ್ಯರಾತ್ರಿ ಆಗಿದೆ, ಕೃಷ್ಣನನ್ನ ಬುಟ್ಟಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ವಸುದೇವ. ತುಂಬ ಗಾಢವಾದ ಅಂಧಕಾರ, ಅಲ್ಲಿ ಮೇಲಿನಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ. ಭಗವಂತ ಶ್ರೀಮನ್ನಾರಾಯಣ ಜನನ ಆಯಿತು, ಮುಂದೆ ಸಾಕಷ್ಟು ಲೀಲೆಗಳನ್ನು ನೋಡ್ಲಿಕ್ಕಿದೆ ಭೂಲೋಕದ ಮೇಲೆ. ಇದು ಒಂದು ಶ್ರೀಕೃಷ್ಣನ ಜನನದ ಹಿಂದಿನ ಒಂದು ಪೌರಾಣಿಕ ಐತಿಹ್ಯ. ಅದರ ಉಲ್ಲೇಖ ಸಾಕಷ್ಟು ಗ್ರಂಥಗಳಲ್ಲಾಗಿದೆ, ತುಂಬಾ ಮಾತಾಡಿ. ಹಾಗಾದ್ರೆ ನೀವು ಹೇಳಿದ್ರಿ ಸಾಕಷ್ಟು ಗ್ರಂಥಗಳಲ್ಲಿ ಜನ್ಮ ರಹಸ್ಯ ಇದೆ ಕೃಷ್ಣನಂದು ಅಂತ ಹೇಳಿ. ಯಾವ ಗ್ರಂಥಗಳಲ್ಲಿ ನಮಗೆ ಕೃಷ್ಣನ ಜನ್ಮದ ಕುರಿತಾಗಿ ತಿಳ್ಕೊಳ್ಬಹುದು ಗುರುಜಿ? ಶ್ರೀ ಕೃಷ್ಣನ ಜನ್ಮದ ಕುರಿತಾಗಿ ಶ್ರೀಮದ್ ಭಾಗವತ ಪುರಾಣ ಅಂತ ಇದೆ. ಆ ಭಾಗವತ ಪುರಾಣದಲ್ಲಿ ದಶಮ ಸ್ಕಂದದ 3ನೇ ಅಧ್ಯಾಯ ಅಂತ ಬರುತ್ತೆ. ಅದರಲ್ಲಿ ಶ್ರೀಕೃಷ್ಣನ ಜನ್ಮದ ಉಲ್ಲೇಖ ಇದೆ. ಯಾಕೆಂದ್ರೆ ಈ ಸನಾತನ ಧರ್ಮ ಯಾವುದೇ ಒಂದು ಘಟನಾವಳಿಗಳಾಗಲಿ, ಯಾವುದೇ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರಬಹುದು, ರಾಮನವಮಿ ಇರಬಹುದು, ಈಗ ದೀಪಾವಳಿ ಸಂದರ್ಭದಲ್ಲಿ ನರಕಾಸುರ ವಧೆ ಅಂತ ಬರುತ್ತೆ, ನರಕ ಚತುರ್ದಶಿ ಅಂತ ಮಾಡ್ತೀವಿ. ಏನೇ ಒಂದು ಆಚರಣೆ ಇರಲಿ, ಏನೇ ಸಂಪ್ರದಾಯ ಇರಲಿ, ಅದಕ್ಕೊಂದು ಉಲ್ಲೇಖ ಇರುತ್ತೆ, ಆ ಘಟನೆ ನಡೆದಿರುತ್ತೆ. ಅದನ್ನ ಈ ಒಂದು ವೈದಿಕ ಗ್ರಂಥ, ಪುರಾಣ, ವೇದಗಳಲ್ಲಿ ಉಲ್ಲೇಖ ಮಾಡಿರ್ತಾರೆ. ಬೇಕಾದರೆ ನಮ್ಮ ವೀಕ್ಷಕರಿಗೆ ನಾನು ಉಲ್ಲೇಖ ಕೊಡ್ತೀನಿ, ಆ ಗ್ರಂಥವನ್ನು ತೆಗೆದು ಅದರಲ್ಲಿ ನೋಡಬಹುದು. ಶ್ರೀಮದ್ ಭಾಗವತ ಪುರಾಣದಲ್ಲಿ ದಶಮ ಸ್ಕಂದದ 3ನೇ ಒಂದು ಅಧ್ಯಾಯದಲ್ಲಿ ಶುಕಮುನಿ ರಾಜ ಪರೀಕ್ಷಿತನಿಗೆ ಈ ಕೃಷ್ಣ ಜನ್ಮಾಷ್ಟಮಿಯ ಉಲ್ಲೇಖವನ್ನು ಮಾಡಿ ಕಥೆಯನ್ನು ಹೇಳ್ತಾರಂತೆ. ಅಲ್ಲಿ ನಾವು ನೋಡಬಹುದು. ವಿಷ್ಣು ಪುರಾಣದ 5ನೇ ಅಂಶದಲ್ಲಿ ಈ ಕತೆ ಬರುತ್ತೆ. ಹರಿವಂಶ, ಇದು ಮಹಾಭಾರತದ ಪೂರಕ ಗ್ರಂಥ, ಹರಿವಂಶ ಅಂತ ಹೇಳ್ತಾರೆ. ಕೃಷ್ಣನ ಬಾಲ್ಯದ ಕಥೆಗಳನ್ನು ಇಲ್ಲಿ ಸವಿಸ್ತಾರವಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಮಹಾಭಾರತದಲ್ಲಿ ಕೃಷ್ಣನ ವಂಶಾವಳಿ ಅಂತ ಬರುತ್ತೆ, ಅಲ್ಲೂ ಕೂಡ ಶ್ರೀಕೃಷ್ಣನ ಒಂದು ಜನ್ಮದ ಬಗ್ಗೆ ಉಲ್ಲೇಖ ಇದೆ. ಎಷ್ಟು ನಮ್ಮ ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಪುಸ್ತಕಗಳಿವೆಲ್ಲ ಗುರುಜಿ. ಸೊ ಪ್ರತಿಯೊಬ್ಬರು ಕೂಡ ಓದುವಂಥದ್ದು. ಸೊ ಇನ್ನು ಈ ಗ್ರಂಥಗಳಲ್ಲಿ ಕೃಷ್ಣನ ಜನ್ಮದ ಕುರಿತಾಗಿ ಎಲ್ಲ ಕಥೆಗಳು ನಮಗೆ ನೋಡೋಕೆ ಸಿಕ್ಕಿದ್ರೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೂ ಕೂಡ ಅದರದ್ದೇ ಆದ ಮಹತ್ವ ಇದೆ. ಹೌದು. ಸೊ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ತತ್ವವೇನು, ಸಾರಾಂಶವೇನು ಅಂತ ಗುರುಜಿ? ಇಲ್ಲಿ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಶ್ರೀಕೃಷ್ಣ ಕೇವಲ ಮಹಾಭಾರತ ಯುದ್ಧ ಅಂತ ಹೇಳಿ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಮುಂದೆ ಈ ಸತ್ಯಯುಗ, ದ್ವಾಪಾರ ಯುಗ, ಕಲಿಯುಗ, ಯುಗಾಂತರಗಳು ಕೂಡ ಬರ್ತಾ ಇದೆ. ಸತ್ಯಯುಗದಲ್ಲಿ ಸತ್ಯವೇ ಮೇಲು, ಅಲ್ಲಿಗೆ ಸುಳ್ಳಿಗೆ ಒಂದೊಂದು ಸಾಸಿವೆ ಕಾಳಿನಷ್ಟು ಕೂಡ ಜಾಗ ಇರಲಿಲ್ಲ. ಅದೇ ರೀತಿ ದ್ವಾಪಾರ ಯುಗ, ತ್ರೇತಾಯುಗ, ಕಲಿಯುಗ, ಒಂದು ಯುಗದಿಂದ ಒಂದು ಯುಗಕ್ಕೆ ಆ ಸುಳ್ಳು ಏನಂತ ಇದೆ ಅದು ತಾಂಡವ ಆಡ್ತಾ 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 ತನ್ನ ಪ್ರಮಾಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಮಾಡಿಕೊಂಡು ಬರ್ತಾ ಇದೆ. ಅದು ಶ್ರೀಕೃಷ್ಣನಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಈಗ ನೋಡಿ, ಕಲಿಗಾಲದಲ್ಲಿ ಸುಳ್ಳಿನ ಕೈ ಮೇಲು, ಸತ್ಯಯುಗದಲ್ಲಿ ಸತ್ಯದ ಕೈ ಮೇಲು, ಒಂದು ಸಾಸಿವೆ ಕಾಳಷ್ಟು ಕೂಡ ಯಾರು ಕೂಡ ಸುಳ್ಳು ಹೇಳ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿದರೂ ಕೂಡ ಯಾರು ಕೂಡ ಇದಕ್ಕೆ ಒಪ್ತಿರ್ಲಿಲ್ಲ. ಧರ್ಮರಾಜ, ಹೆಸರಲ್ಲೇ ಧರ್ಮ ಇದೆ. ಯುದ್ಧದ ಸಂದರ್ಭದಲ್ಲಿ ಅವರು ಎಷ್ಟು ಸತ್ಯ ನಿಷ್ಠೆಯ ಪರಿಪಾಲನೆ ಮಾಡ್ತಾ ಇದ್ರು ಅಂದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ದ್ರೋಣಾಚಾರ್ಯರ ಬಗ್ಗೆ ಎಲ್ಲರೂ ಕೇಳಿರ್ತಾರೆ. ದ್ರೋಣಾಚಾರ್ಯರ ಬಿಲ್ವಿದ್ಯೆ, ಅವರ ಒಂದು ನಿಖರತೆ ಎಲ್ರಿಗೂ ಗೊತ್ತಿತ್ತು. ಆದರೆ ಕೌರವರಿಗೆ ಅವರು ಸ್ವಲ್ಪ ಸಪೋರ್ಟ್ ಮಾಡುವಂಥದ್ದು. ಅಲ್ಲಿ ಈ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ, ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಆ ಅಶ್ವತ್ಥಾಮ ಕುಂಜೋ ಹತೋ ಹತಃ ಅಂತ ಹೇಳಿ ಶ್ರೀಕೃಷ್ಣ ಧರ್ಮರಾಜರ ಕಡೆಯಿಂದ ಒಂದು ವಾಕ್ಯವನ್ನು ಹೇಳಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಧರ್ಮರಾಜ ಯಾವಾಗಲೂ ಕೂಡ ಈ ಪಾಂಡವರು ಇವರು ಸತ್ಯದ ದಾರಿಯನ್ನು ಹಿಡಿಯುವಂಥವ್ರು, ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾವು ಸುಳ್ಳನ್ನು ಹೇಳೋದಿಲ್ಲ. ಕೌರವರ ಅಪೋಸಿಟ್, ಟೋಟಲಿ ಡೆಡ್ಲಿ ಅಪೋಸಿಟ್. ಬಟ್ ಯುದ್ಧ ಅಂದ ಮೇಲೆ ಸ್ಟ್ರಾಟಜಿ ಮಾಡಬೇಕು, ಏನಾದರೂ ಮಾಡಿ ಯುದ್ಧವನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಸಂದರ್ಭ. ಆಗ ಶ್ರೀಕೃಷ್ಣ
ಒಂದು ಚತುರತೆಯ ಮಾತನ್ನು ಹೇಳಿಸಿದಾಗ ಅಶ್ವತ್ಥಾಮ ಕುಂಜೋ ಹತೋಹತಃ ಅಂತ ಹೇಳಿ. ಬಟ್ ಸತ್ತಿರುವಂಥದ್ದು ಅಶ್ವತ್ಥಾಮ ಎನ್ನುವಂಥ ಹೆಸರಿನ ಆನೆ, ಅಶ್ವತ್ಥಾಮ ಅಲ್ಲ. ಅದನ್ನು ಕೇಳಿದ ತಕ್ಷಣ ದ್ರೋಣಾಚಾರ್ಯರಿಗೆ ಒಂದು ಆಘಾತ, ಶಾಕ್ ಆಗುತ್ತೆ. ನನ್ನ ಮಗ ಸತ್ತು ಬಿಟ್ಟ, ಮಗನ ಮೇಲೆ ಹೆಚ್ಚಿನ ಒಂದು ಮಮಕಾರ ಮಮತೆ. ಅಲ್ಲಿಗೆ ನನಗೆ ಯುದ್ಧನೂ ಬೇಡ, ಯಾರಿಗೆ ನಾನು ಪಕ್ಷಪಾತಿ ಆಗೋದು ಬೇಡ, ಯಾರಿಗೆ ನಾನು ಸಪೋರ್ಟ್ ಮಾಡೋದು ಬೇಡ. ಅಲ್ಲಿಗೆ ಆ ಯುದ್ಧದ ಚಿತ್ರಣವೇ ಬದಲಿ ಆಗುತ್ತೆ. ಸೊ ಅಲ್ಲಿಂದ ಕೂಡ ನೋಡಿ, ಇಲ್ಲಿ ಈ ಸ್ಟ್ರಾಟಜಿಗಳು ಅನ್ನೋದೇನಿದೆ, ಸಾಕ್ಷಾತ್ ಕಲಿಯುಗದಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ಒಂದು ಕಥೆಯಲ್ಲಿ ಬರುತ್ತೆ. ಶ್ರೀಕೃಷ್ಣ ಯುದ್ಧದ ನಂತರ, ಮಹಾಭಾರತ ಯುದ್ಧದ ನಂತರ ಪಾಂಡವರನ್ನ ಕಾಡಿನ ಮುಖಾಂತರ ಕರ್ಕೊಂಡು ಹೋಗಿ ತೋರಿಸ್ತಾರಂತೆ. ಒಂದು ಬಾವಿ ಇರುತ್ತೆ, ಅದರಲ್ಲಿ ನೀರಿರಲ್ಲ. ಆಮೇಲೆ ಮೇಲಿನಿಂದ ಒಂದು ಬೆಟ್ಟದಿಂದ ದೊಡ್ಡ ಒಂದು ಕಲ್ಲು ಉರುಳ್ತಾ ಬರ್ತಾ ಇರುತ್ತಂತೆ. ಅದನ್ನ ಒಂದು ಸಣ್ಣ ಕಲ್ಲು ತಡೆದು ನಿಲ್ಸುತ್ತಂತೆ. ಆಗ ಆಶ್ಚರ್ಯ ಆಗುತ್ತೆ. ನಕುಲ, ಸಹದೇವ, ಭೀಮ, ಅರ್ಜುನ, ಧರ್ಮರಾಜು ಎಲ್ಲರೂ ಕೂಡ ಪ್ರಶ್ನೆ ಕೇಳ್ತಾರಂತೆ, ಹಿಂಗೆ ಯಾಕೆ? ನೋಡಿದ್ರೆ ಅದು ದೊಡ್ಡ ಕಲ್ಲಿದೆ, ಅದನ್ನ ಸಣ್ಣ ಕಲ್ಲು ತಡೆದು ನಿಲ್ಲಿಸ್ತಲ್ಲ. ಇದರ ಅರ್ಥ ಮುಂದೆ ಕಲಿಯುಗ ಬರಲಿಕ್ಕಿದೆ. ಆ ಕಲಿಯುಗದಲ್ಲಿ ಧರ್ಮ ಅನ್ನೋದನ್ನ ಈ ಸಣ್ಣ ಪ್ರಮಾಣದ ಅಧರ್ಮ ತಡೆದು ನಿಲ್ಲಿಸುತ್ತೆ. ಆ ಬಾವಿಯಲ್ಲಿ ನೀರಿಲ್ಲ, ಆದರೂ ಕೂಡ ಜನ ಅದರಿಂದ ನೀರನ್ನ ತೆಗಿತಾ ಇದ್ದಾರೆ, ಕಾಣಿಸ್ತಾನೆ ಇಲ್ಲ ನಮಗೆ. ಸೊ ಅದರ ಅರ್ಥ ಏನು ಅಂತಂದ್ರೆ, ಕಪಟ ವೇಷಧಾರಿಗಳು ಧರ್ಮದ ಹೆಸರನ್ನ ಹೇಳಿ ಅಧರ್ಮವನ್ನ ಸೃಷ್ಟಿಸುವಂಥವರು. ನಾನು ಧರ್ಮದ ಹಾದಿಯಲ್ಲೇ ನಾನು ನಡೀತೀನಿ, ನಾನು ಧರ್ಮವನ್ನೇ ಪರಿಪಾಲನೆ ಮಾಡ್ತೀನಿ, ಆದರೆ ಅವರ ಹಿಂದಿನ ಮುಖಚೆಹರೆ ಅಧರ್ಮದ್ದಾಗಿರುತ್ತೆ, ಅಸತ್ಯದ್ದಾಗಿರುತ್ತೆ ಅನ್ನೋದನ್ನ ಆ ಶ್ರೀಕೃಷ್ಣ ಪಾಂಡವರಿಗೆ ಆಗ ತೋರಿಸಿದ್ದಂತೆ. ಕಲಿಯುಗವನ್ನ ಕೇವಲ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಅವಾಗ್ಲೂ ಕೂಡ ಸಾಕಷ್ಟು ಸ್ಟ್ರಾಟಜಿಗಳು ನೀವು ಹೇಳಿದಾಗೆ ಬರ್ತಾ ಹೋಗುತ್ತೆ. ಅದರ ಜೊತೆಗೆ ತದನಂತರವೂ ಕೂಡ ಹೇಳ್ತಾ ಹೋಗಿರುವಂಥದ್ದು, ಶ್ರೀಕೃಷ್ಣ ಒಬ್ಬ ವ್ಯಕ್ತಿಯಲ್ಲ, ಶಕ್ತಿ. ಆ ಕಲಿಯುಗದಲ್ಲಿ ಹೀಗಿದೆ, ಹೀಗೇ ಇರುತ್ತೆ ಅನ್ನುವಂಥದ್ದನ್ನ ಆಗ್ಲೇ ಪಾಂಡವರಿಗೆ ತೋರಿಸಿ ಹಿಂಗೇ ಇರುತ್ತನ್ನ ಅಂತ ಹೇಳಿ ಆ ಪಾಠ, ಪ್ರವಚನ, ಉಲ್ಲೇಖ, ಸಂದರ್ಭ, ಸನ್ನಿವೇಶ ಎಲ್ಲವನ್ನ ಹೇಳಿರುವಂಥದ್ದು. ಯಾಕೆ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತೀವಿ, ಯಾಕೆ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಮಾಡ್ತೀವಿ? ಇದಕ್ಕೆ ಒಂದು ಐತಿಹ್ಯ ಇದೆ, ಉಲ್ಲೇಖ ಇದೆ. ನೋಡಿ, ಯಾರು ಆರೋಗ್ಯವಂತರಾಗಿದ್ದಾರೆ, ಯಾರು ಸದೃಢರಾಗಿದ್ದಾರೆ, ಪಾಪ ಈಗ ಗರ್ಭಿಣಿ ಸ್ತ್ರೀಯರಿರ್ಬೋದು, ಮಕ್ಕಳಿರ್ಬೋದು, ವಯೋವೃದ್ಧರಿರ್ಬೋದು, ಅವರು ಬೇಡ. ಬಟ್ ಇಲ್ಲ ಗುರುಗಳೇ, ನಾವು ಸದೃಢವಾಗಿದ್ದೀವಿ, ಕೃಷ್ಣ ಜನ್ಮಾಷ್ಟಮಿ ಎಂದು ಪೂರ್ತಿಯಾಗೂ ಕೂಡ ಕೆಲವೊಬ್ರು ನಿರ್ಜಲ ಉಪವಾಸವನ್ನು ಕೂಡ ಮಾಡ್ತಾರೆ. ಅಂಥವರು ಶಕ್ತಿವಂತರಾಗಿದ್ದವರು, ಯುವಕರು, ಯುವತಿಯರು, ಸದೃಢರು ಮಾಡ್ಕೊಳ್ಳಿ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ರಾತ್ರಿ 12 ಗಂಟೆಗೆ ಶ್ರೀಕೃಷ್ಣನ ಜನನ, ಆ ಜನನ ಆದ ಮೇಲೆ ಶ್ರೀಕೃಷ್ಣನಿಗೆ ಪೂಜೆ, ಆರತಿ, ಮಂಗಳಾರತಿ, ನೈವೇದ್ಯ ಎಲ್ಲ ಮಾಡಿ ಉಪವಾಸವನ್ನ ಮುರಿತಾರೆ. ನಾವು ಸಾಮಾನ್ಯವಾಗಿ ದೇವರ ಪೂಜೆಗಳನ್ನೆಲ್ಲ ಮಾಡೋದು ಶುಭ ಸಂದರ್ಭ, ಬೆಳಗಿನ ಸಂದರ್ಭದಲ್ಲಿ ಮಾಡ್ತೀವಿ. ಆದ್ರೆ ಕೃಷ್ಣ ಜನ್ಮಾಷ್ಟಮಿ ಮಾತ್ರ ಶುರುವಾಗುವಂತದ್ದೇ ಮಧ್ಯರಾತ್ರಿ. ನೀವು ನೋಡಿರ್ಬೋದು, ತುಳಸಿಯ ಅರ್ಚನೆ, ಶ್ರೀಕೃಷ್ಣನಿಗೆ ಕೋಟಿ ಲೆಕ್ಕದಲ್ಲಿ ತುಳಸಿಯ ಅರ್ಚನೆಯನ್ನ ಮಾಡ್ತಾರೆ, ನಾಮ ಸಂಕೀರ್ತನೆ ಆಗತ್ತೆ, ಪೂಜೆ ಆಗತ್ತೆ. ಇದೊಂದು ವಿಶೇಷ, ಮಧ್ಯರಾತ್ರಿ ಪೂಜೆನೇ ವಿಶೇಷ ಶ್ರೀಕೃಷ್ಣ. ಗುರುಜಿ, ಇವಾಗ ನಾವು ಕೃಷ್ಣನ ಬಾಲಲೀಲೆಗಳು, ಅಲ್ಲಿ ಒಂದು ಮುಗ್ಧತೆ ಇರುತ್ತೆ, ಆತನ ಲೀಲೆಗಳನ್ನ ಕೇಳ್ತೀವಿ. ಅದೇ ಕೃಷ್ಣ ಬೆಳೀತಾ 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 ಒಂದು ರಾಜ್ಯವನ್ನ, ಒಂದು ರಾಜ್ಯ ಅಲ್ಲ, ಕೃಷ್ಣ ಆಳ್ತಾ ಇದ್ದಿದ್ದಂಥದ್ದೇ ಇಡೀ ಒಂದು ವರ್ಲ್ಡ್ ಅನ್ನ ಅಂತ ಹೇಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಅಲ್ಲಿ ಜ್ಞಾನವನ್ನ ಹೇಳ್ತಾನೆ. ಏನಂತಂದ್ರೆ, ಮಹಾಭಾರತದಲ್ಲಿ ಹೇಳ್ತಾನೆ, ವಿಷ್ಣುವಿನ ದಶಾವತಾರವನ್ನ ತೋರಿಸ್ತಾನೆ, ನಿನ್ನ ಸತ್ಯದ ಕಾರ್ಯ ನೀನು ಮುಂದುವರಿಬೇಕು, ಧರ್ಮವನ್ನ ನೀನು ಎತ್ತಿ ಹಿಡಿಬೇಕು, ಇದು ನಿನ್ನ ಕರ್ತವ್ಯ ಅನ್ನುವಂಥದ್ದು. ಸೊ ಸ್ಟ್ರಾಟಜಿ ಅನ್ನುವಂತಹ ಮಾತು ಬಂದಾಗ ಇದು ಒಂದು ಹಲವಾರು ಸ್ಟ್ರಾಟಜಿಗಳನ್ನ ಮಾಡಿರುವಂಥದ್ದು ಕೃಷ್ಣ. ಕೆಲವೊಂದನ್ನ ಹೇಳ್ಕೋಬಹುದು ಅನ್ನೋದಾದ್ರೆ ಗುರುಜಿ ಏನಾದರೂ ಹೇಳಬಹುದಾ? ಹೇಗೆ? ಸಾಕಷ್ಟು ಇದೆ. ಒಂದು ಉಲ್ಲೇಖವನ್ನ ಮಾಡೋದಾದ್ರೆ, ಈ ಮಹಾಭಾರತ ಇನ್ನೇನದು ಯುದ್ಧದ ಬಿಸಿ ಆರಂಭ ಆಗ್ತಾ ಇದೆ, ಪಾಂಡವರಿಗೆ ಕೌರವರಿಗೆ ಫ್ರಿಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಇಲ್ಲ, ಇದು ಯುದ್ಧ ಬಿಟ್ಟರೆ ಬೇರೆ ದಾರಿ ಇಲ್ಲ, ಯುದ್ಧಕ್ಕೆ ಹೋಗಲೇಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಳಗಡೆ ಆ ಕೌರವರ ಕಡೆ ಕೂಡ ಕೆಲವೊಬ್ರು ಒಳ್ಳೆಯ ವ್ಯಕ್ತಿಗಳಿರ್ತಾರೆ. ಇನ್ನು ಪಾಂಡವರು ಕೂಡ ಸಾಕಷ್ಟು ಅವರು ತಾಳ್ಮೆ, ಬೇಡ ಯುದ್ಧ ಬೇಡ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಆಗ ಶ್ರೀಕೃಷ್ಣ ಒಂದು ದಿನ ಮಲಗಿರ್ತಾನಂತೆ ಅರಮನೆಯಲ್ಲಿ.
ಮಲಗಿದಾಗ ಶಕುನಿ ಆದಿಯಾಗಿ ಸಾಕಷ್ಟು ಜನ ಕೌರವರ ಕಡೆಯವರು ಹೇಳಿ ಕಳಿಸಿರ್ತಾರಂತೆ, ಶ್ರೀಕೃಷ್ಣ ಮಲಗಿದಾಗ ನಿನಗೇನಾದರೂ ಸಲಹೆ ತಗೋಬೇಕು, ಈ ಯುದ್ಧ ಇನ್ ಕೇಸ್ ನೀನೇನಾದರೂ ತಪ್ಪಿಸ್ಬೇಕು ಅನ್ನೋಂಥ ಇಚ್ಛೆ ಇದ್ದಿದ್ದೇ ಆದಲ್ಲಿ ಶ್ರೀಕೃಷ್ಣನ ತಲೆ ಹತ್ರ ಹೋಗಿ ಕೂತ್ಕೊ ಅಂತೇಳಿ. ಆದರೆ ದುರ್ಯೋಧನನಿಗೆ ಅಹಂಕಾರ, ನಾನು ಈ ಜಗದ ಒಡೆಯ, ನನಗಿಂತ ಯಾರು ಹೆಚ್ಚಿಲ್ಲ ಅಂಥೇಳಿ ಕಾಲ ಹತ್ರ ಬಂದು ಕೂತ್ಕೊಂಡ್ಬಿಡ್ತಾನಂತೆ. ಅರ್ಜುನ ನೇರವಾಗಿ ಹೋಗಿ ಆ ಧರ್ಮರಾಜ, ಪಾಂಡವರು ಎಲ್ಲರೂ ಕೂಡ ಶ್ರೀಕೃಷ್ಣನ ತಲೆ ಹತ್ರ ಹೋಗಿ ಕೂತ್ಕೋತಾರಂತೆ. ಇದು ಕೂಡ ಈ ಶ್ರೀಕೃಷ್ಣ ನೀವು ಹೇಳದ ಹಾಗೆ ಕೇವಲ ಒಂದು ವ್ಯಕ್ತಿಯಲ್ಲ, ಒಂದು ಶಕ್ತಿ, ಒಂದು ಸ್ಟ್ರಾಟಜಿ. ಆ ಬುದ್ಧಿಯನ್ನು ಏನು ನೀಡ್ತಾನಲ್ಲ ಅದು ಕೂಡ ಶ್ರೀಕೃಷ್ಣನೇ. ಅದಕ್ಕೆ ನಾವು ಹೇಳ್ತಿರ್ತೀವಿ ಪದೇ ಪದೇ ಪಾಡ್ಕಾಸ್ಟಲ್ಲಿ, ಭಗವಂತನ ಒಂದು ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡೋದಿಲ್ಲ ಅಂಥೇಳಿ. ಸೊ ಹಾಗಾಗಿ ಆ ಬುದ್ಧಿಯನ್ನ ಕೊಟ್ಟಂಥವನು ಯಾರು, ಸ್ಟ್ರಾಟಜಿ ಬುದ್ಧಿಯನ್ನ ಕೊಟ್ಟಂಥವನು ಯಾರು, ಇದನ್ನ ಕೇವಲ ನಾವು ಕೃಷ್ಣಾವತಾರಕ್ಕೆ ಸೀಮಿತ ಮಾಡಿ ನೋಡೋದು ಬೇಡ. ರಾಮಾಯಣಕ್ಕೂ ಬರೋಣ. ರಾಮಾಯಣಕ್ಕೆ ಬಂದರೆ ಅಲ್ಲಿ ಆ ಲಕ್ಷ್ಮಣನಿಗೆ ಯುದ್ಧ ಭೂಮಿಯಲ್ಲಿ ರಾವಣ ಇನ್ನೇನು ಪ್ರಾಣ ತ್ಯಾಗ ಮಾಡುವಂತಹ ಸಂದರ್ಭ ಬಂದಾಗ ಇವನು ಲಕ್ಷ್ಮಣ ಹೋಗಿ ರಾವಣನ ಕಾಲ ಹತ್ರ ನಿಂತಿರ್ತಾನಂತೆ. ರಾಮ ಹೇಳ್ತಾನಂತೆ, ಹೋಗು ಬೇಗ ರಾವಣನ ತಲೆ ಹತ್ರ ಹೋಗಿ ನಿಲ್ಲು, ಆತ ಅಪಾರ ಅಗಾಧ ಪಂಡಿತ, ಅವನಲ್ಲಿ ಸಾಕಷ್ಟು ವಿದ್ಯೆ ಇದೆ, ಬುದ್ಧಿ ಇದೆ, ಹೋಗು, ಅವನು ಪ್ರಾಣ ಹೋಗ್ತಾ ಇದೆ, ಹೋಗಿ ಅವನ ಹತ್ರ ಒಂದು ಸ್ವಲ್ಪ ವಿದ್ಯೆ ತಗೋ ಅಂತ ಹೇಳಿ. ಅದನ್ನೆಲ್ಲ ಕೊಡುವಂಥವನು ರಾಮನೇನೆ, ಕೃಷ್ಣನೇ, ಶ್ರೀಮನ್ನಾರಾಯಣ. ಇಂಥ ಸಾಕಷ್ಟು ಉಲ್ಲೇಖ ಇದೆ, ಎಷ್ಟೋ ಪಾಡ್ಕಾಸ್ಟ್ಗಳನ್ನ ಇದ್ರ ಮೇಲೆ ಮಾಡಬಹುದು. ಖಂಡಿತ ಖಂಡಿತ ಗುರುಜಿ. ಇನ್ನು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ಜನ್ಮದ ರಹಸ್ಯಗಳನ್ನ ತಿಳಿಸ್ಕೊಡ್ಬೋದಾ ಗುರುಜಿ? ಹೌದು, ಶ್ರೀ ಕೃಷ್ಣನ ಜನ್ಮದ ರಹಸ್ಯ ಅಂತ ಬಂದಾಗ ಇಲ್ಲಿ ನಾವು ಒಂದು ವಾಕ್ಯವನ್ನ ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ. ವಿಶೇಷವಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಪ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿ. ಧರ್ಮಕ್ಕೆ ನೋಡಿ ಗ್ಲಾನಿ ಅಂತ ಹೇಳ್ತಾರೆ, ಅಂದರೆ ಧರ್ಮಕ್ಕೆ ಹಾನಿ ಉಂಟಾದಾಗ, ಅಧರ್ಮ ಎದ್ದು ಕುಣಿಯುವಾಗ, ತಾಂಡವ ನೃತ್ಯ ಆಡುವಾಗ ಶ್ರೀಕೃಷ್ಣ ಹೇಳ್ತಾನಂತೆ, ಸ್ವತಃ ನಾನೇ ಜನ್ಮ ತಾಳ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ಆ ಒಂದು ವಿಶೇಷವಾದಂತಹ ಈ ಮಹಾಭಾರತದ ಒಂದು ಸಂದರ್ಭ ಏನು ಬರುತ್ತೆ, ಅಲ್ಲಿ ಹೆಚ್ಚಿನ ಪ್ರಮಾಣದ ಅಧರ್ಮ, ಹೆಚ್ಚಿನ ಪ್ರಮಾಣದ ಪ್ರಜೆಗಳಿಗೆ ನೋವುಂಟು ಮಾಡುವಂಥದ್ದು, ಹಾನಿಯುಂಟು ಮಾಡುವಂತಹದ್ದು, ಸ್ತ್ರೀಯರಿಗೆ ಅಗೌರವ, ಅನ್ಯಾಯ, ಅತ್ಯಾಚಾರ, ಇಂಥ ಎಲ್ಲ ಸಂದರ್ಭಗಳು ಒಂದು ರೀತಿಯ ಅಧರ್ಮ ತಾಂಡವ ಆಡ್ತಾ ಇದ್ದಾಗ ಸ್ವತಃ ಇನ್ನು ನನ್ನ ಅವತಾರದ ಸಮಯ ಬಂತು ಅಂತ ಹೇಳಿ, ಆಗ ನಾನೇನು ಹೇಳಿದ್ದೆ ರೀಕನೆಕ್ಟ್ ಮಾಡ್ತೀನಿ ಇನ್ನೊಂದು ಸಲ. ಆ ದಂಪತಿಗಳು ಏನು ಆ ಒಂದು ಎಲೆಯನ್ನು ತಿಂದು ಜೀವನ ಮಾಡ್ತಾ ಇರ್ತಾರೆ. ದೇವಕಿ ವಸುದೇವರು ಹಿಂದಿನ ಜನ್ಮದಲ್ಲಿ ಅವರಿಗೆ ಶ್ರೀಕೃಷ್ಣ ಭಗವಂತ ಹೇಳ್ತಾನಂತೆ, ಸಿದ್ಧರಾಗಿ ನಿಮ್ಮ ಮುಂದಿನ ಜನ್ಮಕ್ಕೆ, ಇಲ್ಲಿಗೆ ನಿಮ್ಮ ಜನ್ಮ ಮುಗಿಯುತ್ತೆ, ನಾನು ನಿನ್ನ ಗರ್ಭದಲ್ಲಿ ಜನಿಸ್ತೀನಿ ತಾಯಿ ಅಂತ ಹೇಳಿ ಆ ದೇವಕಿಗೆ ಒಂದು ಅಭಯವನ್ನು ನೀಡಿ ಜನ್ಮ ತಾಳುವಂಥ. ಸರಿ ಗುರುಜಿ, ಕೃಷ್ಣನ ಜನ್ಮ ರಹಸ್ಯವನ್ನ ತಿಳ್ಕೊಂಡ್ವಿ. ಕೃಷ್ಣ ಜನ್ಮಾಷ್ಟಮಿ ಎಂದು ಈಗ ಸಾಕಷ್ಟು ಜನ ಏನಂದ್ರೆ ಜೀತ್ ಮೀಡಿಯಾ ನೋಡ್ತಾ ಇರುವಂತವ್ರು ನಿಮ್ಮ ಒಂದು ಹೇಳುವಂತ ರೆಮಿಡೀಸ್ಗೋಸ್ಕರ ಕಾಯ್ತಾ ಇರ್ತಾರೆ ಗುರುಜಿ. ಈ ದಿನ ಯಾವ ತರದ ರೆಮಿಡಿಗಳನ್ನ ಮಾಡ್ಕೊಳ್ಬಹುದು? ಹೌದು, ಯಾರಿಗೆ ಜೀವನದಲ್ಲಿ ಸಾಕಷ್ಟು ಕಷ್ಟ, ನಷ್ಟ, ನೋವುಗಳು, ಸಂಕಟ ಇದೆ, ಇಲ್ಲಿ ಒಂದು ರಹಸ್ಯ ನಾನು ಹೇಳ್ತೀನಿ. ಏನು ಅಂತಂದ್ರೆ, ಪ್ರತಿಯೊಬ್ಬರಿಗೂ ಸಪ್ತ ಚಕ್ರಗಳು ಅಂತ ಇರುತ್ತೆ. ಆ ಸಪ್ತ ಚಕ್ರಗಳೇನಿರುತ್ತೆ ಅಂತಂದ್ರೆ, ಪ್ರತಿಯೊಂದು ಚಕ್ರಗಳು ಕೂಡ ಹಣಕಾಸು, ನೇಮ್, ಫೇಮ್, ಮನಿ ಎಲ್ಲವನ್ನ ಅಟ್ರಾಕ್ಟ್ ಮಾಡುತ್ತೆ. ಉದಾಹರಣೆಗೆ, ಈಗ ಯಾಕೆ ನಾವು ಆಜ್ಞಾ ಚಕ್ರಕ್ಕೆ ಅಷ್ಟು ಮಹತ್ವವನ್ನು ಕೊಡ್ತೀವಿ, ಯಾಕೆ ನಾವು ಮಣಿಪುರ ಚಕ್ರಕ್ಕೆ ಅಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ, ಒಂದನ್ನು ಅರ್ಥ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನು ಇದನ್ನು ರಹಸ್ಯ ಹೋಸಲ ಸಂಚಿಕೆಯಲ್ಲಿ ಎಪಿಸೋಡಲ್ಲಿ ಹೇಳಿದ್ದೆ, ಪಾಡ್ಕಾಸ್ಟಲ್ಲಿ. ನಮಗೆ ಮನುಷ್ಯರಿಗೆ ಗಾಬರಿಯಾದಾಗ, ಟೆನ್ಷನ್ ಆದಾಗ, ಒತ್ತಡ ಆದಾಗ, ಆತಂಕ, ಡಿಪ್ರೆಷನ್, ಖಿನ್ನತೆ ಅಥವಾ ಏನಾದರೂ ಶಾಕಿಂಗ್ ನ್ಯೂಸ್ ಕೇಳಿದಾಗ ಯಾವ ಚಕ್ರ, ಅಥವಾ ಚಕ್ರ ಬಿಟ್ಬಿಡೋಣ, ಪಾಪ ವೀಕ್ಷಕರಿಗೆ ಜನರಲ್ ಆಗಿ ಚಕ್ರದ ಬಗ್ಗೆ ಗೊತ್ತಿರೋದಿಲ್ಲ, ನಮ್ಮ ದೇಹದ ಯಾವ ಭಾಗದ ಮೇಲೆ ಪ್ರೆಷರ್ ಅನಿಸುತ್ತೆ? ಹೊಟ್ಟೆ. ಇಮಿಡಿಯೇಟ್ಲಿ ನಮಗೆ ಒಂದು ರೀತಿಯಾಗಿ ಇಲ್ಲಿ ಫಸ್ಟ್
ಒಂಥರ ತಳಮಳ ತಳಮಳ ತಳಮಳ, ಅದಕ್ಕೆ ಮಣಿಪುರ ಚಕ್ರ ಅಂತ ಹೇಳ್ತೀವಿ. ಓಕೆ. ಆ ಮಣಿಪುರ ಚಕ್ರ ಇಮಿಡಿಯೇಟ್ಲಿ ಅದು ವ್ಯತ್ಯಾಸ ಆಗಕ್ಕೆ ಆರಂಭ ಆಗುತ್ತೆ. ಯಾರಿಗೆ ಮಣಿಪುರ ಚಕ್ರ ವೀಕ್ ಇರುತ್ತೆ ಅವ್ರ ಹತ್ರ ಲಕ್ಷ್ಮಿನೂ ಬರೋದಿಲ್ಲ, ಹಣಕಾಸು ಅಟ್ರಾಕ್ಟ್ ಆಗೋದಿಲ್ಲ. ಇಲ್ಲಿ ನೋಡಿ, ಇದ್ರ ಹಿಂದೆ ಇನ್ನೊಂದು ತತ್ವ ಹೇಳ್ತೀನಿ. ಮಣಿಪುರ ಚಕ್ರ ಯಾರ್ದು ವೀಕ್ ಇರುತ್ತೆ ಅವರು ನರ್ವಸ್ನೆಸ್, ಇಂಟರ್ವ್ಯೂಗೆ ಹೋದಾಗ ಟೆನ್ಷನ್, ಅವ್ರಿಗೆ ವಿದ್ಯೆ ಇರುತ್ತೆ, ವಿದ್ವತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಆದರೆ ಅದನ್ನ ಪೋರ್ಟ್ರೆ ಮಾಡುವಂತಹ ಚಕ್ರ ವೀಕ್ ಇರುತ್ತೆ. ಅದಕ್ಕೆ ನಿಮ್ಮ ಮಣಿಪುರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೋಬೇಕಲ್ಲ. ಮಣಿಪುರ ಚಕ್ರ ಆಕ್ಟಿವೇಟ್ ಆದಾಗ ಕಾನ್ಫಿಡೆನ್ಸ್, ಧೈರ್ಯ, 10 ಜನ ಬೇಡ, 1000 ಲಕ್ಷ ಜನ ಇರಲಿ, ನಾನು ಮಾತಾಡ್ತೀನಿ, ನಾನು ಗೆಲ್ತೀನಿ. ಇವಾಗ ನಿಮ್ಮ ಕಮ್ಯುನಿಕೇಶನ್ ಕರೆಕ್ಟ್ ಆಯ್ತು ಅಂತಂದ್ರೆ ಮಾತಿನ ಹಿಂದೆ ಬುಧ, ಅಲ್ಲಿ ಹಿಂದೆ 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 ಶುಕ್ರ ಫಾಲೋ ಮಾಡುವಂಥದ್ದು. ಶುಕ್ರ ಯಾರು? ಮಹಾಲಕ್ಷ್ಮಿ. ಮಾತೆ ಮಹಾಲಕ್ಷ್ಮಿಗೆ ಅನುಗ್ರಹ ಯಾರ್ದು ಹೆಚ್ಚಿರುತ್ತೆ? ಒಂದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಒಂದು ಶುಕ್ರನ ಮೇಲೆ ಜಾಸ್ತಿ ಇರುತ್ತೆ. ಒಂದೊಂದೇ 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 ಅದು ರಿಪೀಟ್ ಆಗ್ತಾ ಬರುತ್ತೆ ಸರ್ಕಲ್. ಹಾಗಾಗಿ ಇವೆಲ್ಲ ಆಗಬೇಕು ಅಂತಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಯಾರು ಆರೋಗ್ಯವಂತರಾಗಿದ್ದೀರಿ, ಸದೃಢರಾಗಿದ್ದೀರಿ, ಪರವಾಗಿಲ್ಲ, ನಮಗೆ ಯಾವ BP ಆಗಲಿ, ಡಯಾಬಿಟಿಸ್ ಆಗಲಿ, ಈ ರೀತಿಯ ತೊಂದರೆಗಳು, ಬಾಧೆಗಳು ಇಲ್ಲ ಅನ್ನುವಂಥವರು ನಿರ್ಜಲ ಉಪವಾಸವನ್ನು ಕೂಡ ಮಾಡ್ಕೋಬೋದು. ನಿರ್ಜಲ ಉಪವಾಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಸೂರ್ಯ ಉದಯ ಆದ ಮೇಲೆ. ಸೂರ್ಯ ಉದಯ ಆದ ಮೇಲೆ ಸ್ಟಾರ್ಟ್ ಮಾಡಿಕೊಂಡು ಅವತ್ತು ರಾತ್ರಿ 12 ಗಂಟೆವರೆಗೂ ನಿರ್ಜಲ ಒಂದು ಉಪವಾಸ ಮಾಡ್ಕೋಬೋದು. 12 ಗಂಟೆ ಆದಮೇಲೆ ಶ್ರೀಕೃಷ್ಣನಿಗೆ ಪೂಜೆ ಮಾಡಿ ಧೂಪ, ದೀಪ, ಹಣ್ಣು, ನೈವೇದ್ಯ, ನಿಮ್ಮ ಭಕ್ತಿ ಎಲ್ಲವನ್ನ ಸಮರ್ಪಣೆ ಮಾಡಿ ಆಮೇಲೆ ಉಪವಾಸ ಮುರಿಬೇಕು. ಗುರುಜಿ, ಈಗ ಈ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೂ ಒಂದೊಂದು ಭಾಗದಲ್ಲಿ ಒಂದೊಂದು ತರಹದ ಆಚರಣೆಗಳನ್ನ ಮಾಡ್ತಾರೆ ಗುರುಜಿ. ಹೌದು. ಸೊ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಬಹುದು ಅನ್ನೋಂತಹ ಆಚರಣೆ ಆದ್ರೆ ಯಾವುದು ಗುರುಜಿ? ಪ್ರತಿಯೊಬ್ಬರು ಮಾಡುವಂತಹ ಆಚರಣೆ ಅಂತಂದ್ರೆ, ಇವಾಗ ಅವತ್ತಿನ ದಿನ ಪಾಪ ಕೆಲವೊಬ್ಬರಿಗೆ ರಜೆ ಇರುತ್ತೆ, ಕೆಲಸಕ್ಕೆ ರಜೆ ಇರೋದಿಲ್ಲ, ಅಥವಾ ಹೀಗೆ ಯಾಂತ್ರಿಕ ದಿನಗಳು. ಕೆಲವೊಬ್ರು ಫಿಸಿಕಲ್ ವರ್ಕ್ ಕೂಡ ಮಾಡ್ಕೋತಾ ಇರ್ತಾರೆ. ಅಂಥವ್ರಿಗೆ ಕಾಲ ಕಾಲಕ್ಕೆ ಅವರು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ನಾನು ಪ್ರತಿ ಪಾಡ್ಕಾಸ್ಟಲ್ಲೂ ಹೇಳ್ತಾ ಇರ್ತೀನಿ, ನೀವು ಭಯದಿಂದ ಭಕ್ತಿ ಮಾಡಬೇಡಿ ಅಂತ ಹೇಳಿ. ಭಕ್ತಿ ಮಾಡಿ. ಇವತ್ತು ಉಪವಾಸ ಇದೆ, ಉಪವಾಸ ಮಾಡಲೇಬೇಕು ಅನ್ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ಸ್ ಇಲ್ಲ. ಭಗವಂತನಿಗೆ, ಶ್ರೀಕೃಷ್ಣನಿಗೆ ಕೈ ಮುಗಿದ್ಬಿಟ್ಟು, ನಾನು ಇವತ್ತಿನ ದಿನ ನನ್ನ ತನು ಮನ ಧನ ಏನಿದೆ ಎಲ್ಲವನ್ನ ನಿನಗೆ ಒಂದು ಮಾನಸ ಪೂಜೆ ಅಂತ ಹೇಳ್ತಾರೆ. ಮಾನಸ ಪೂಜೆ ಅಂತ ಒಂದು ಪ್ರಕಾರ ಬರುತ್ತೆ. ಅಂದರೆ ನೀವು ಇಮ್ಯಾಜಿನ್ ಮಾಡಿಕೊಂಡು ಪೂಜೆ ಮಾಡುವಂಥದ್ದು. ಶ್ರೀಕೃಷ್ಣನಿಗೆ ಹೂವನ್ನು ಎರಸ್ತಾ ಇದ್ದೀನಿ, ಒಂದು ಬೆಳ್ಳಿ ಬಂಗಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ, ಮನಸ್ಸಿನಿಂದ ಭಕ್ಷ್ಯ ಭೋಜ್ಯಗಳನ್ನು ಇಡ್ತಾ ಇದ್ದೀನಿ, ಸಮರ್ಪಣೆ ಮಾಡ್ಕೊ. ಬಟ್ ನಿನಗೆ ಗೊತ್ತಿದೆ, ನಿಮ್ಮ ಮಕ್ಕಳು ಇವತ್ತು ಈ ಯಾಂತ್ರಿಕ ಜಗತ್ತಲ್ಲಿ ನಾನೇನು ನಿತ್ಯ ಕರ್ಮಗಳನ್ನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು, ನೌಕರಿಯನ್ನು ಮಾಡಬೇಕು, ನಾನು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರ್ತೀನಿ, ನನಗೆ ಇದು ಕಾಲಕಾಲಕ್ಕೆ ಪೂಜೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಒಂದು ತುಳಸಿ ದಳವನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿದರೆ ಶ್ರೀಕೃಷ್ಣನಿಗೆ ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಒಂದು ಕೈ ಮುಗಿದ್ಬಿಟ್ರೆ ಸಾಕಲ್ಲ. ನಿಜ ಗುರುಜಿ, ಕೃಷ್ಣ ಬೇರೆ ಏನೂ ಕೇಳೋದಿಲ್ಲ. ಹೌದು, ಹೇಗೆ ಶಿವನಿಗೆ ಬಿಲ್ಪತ್ರೆನೋ ಹಾಗೆ ಕೃಷ್ಣನಿಗೆ ಒಂದು ತುಳಸಿ ದಳ ಇಟ್ರು ಸಾಕು ಅಂತ ಹೇಳ್ತಾರೆ. ಹೌದು. ಸೊ ಈ ಕೃಷ್ಣನಿಗೂ ಈ ತುಳಸಿದು ಏನಾದ್ರೂ ಕಥೆ ಹೇಳ್ಬೋದಾ ಗುರುಜಿ? ಹೌದು, ಶ್ರೀಕೃಷ್ಣ ತುಳಸಿ, ವಿಶೇಷವಾಗಿ ಆ ರಹಸ್ಯವನ್ನ ಇನ್ನೇನು ತುಳಸಿ ಹಬ್ಬ ಬಂದೇ ಬಿಡುತ್ತೆ. ಯಾಕೆಂದ್ರೆ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ರ ಇದೀವಿ ಅಂತಂದಾಗ ನೆಕ್ಸ್ಟ್ ಗಣೇಶ ಚತುರ್ಥಿ, ಆಮೇಲೆ ನವರಾತ್ರಿ, ದಸರಾ, ದೀಪಾವಳಿ ಆಗ್ತಿದ್ದಂಗೆನೆ ಒಂದು ತುಳಸಿ ವಿವಾಹ. ತುಳಸಿ ವಿವಾಹದ ಕತೆ ಇದೆ, ಅದಕ್ಕೆ ನಾವು ವಿಶೇಷವಾಗಿ ಒಂದು ಎಪಿಸೋಡ್ ಎಕ್ಸ್ಕ್ಲೂಸಿವ್ ಆಗಿ ಮಾಡೋಣ. ಖಂಡಿತ ಗುರುಜಿ, ಯಾಕಂದ್ರೆ ಹೌದು, ಜನಕ್ಕೆ ಹೇಗೆ ಅಂದ್ರೆ, ನಾನು ಅವಾಗ್ಲೇ ಕಾರ್ಯಕ್ರಮದ ಶುರುವಿನಲ್ಲೇ ಹೇಳಿದೆ, ಜೀತ್ ಮೀಡಿಯಾನಲ್ಲಿ ಏನಂದ್ರೆ ಹಲವಾರು ಸನಾತನ ಧರ್ಮದ ಕುರಿತಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸೊ ಇವಾಗ ಜನರಿಗೂ ಒಂದು ಕ್ಲಿಯರ್ ಆಗಿರುತ್ತೆ, ತುಳಸಿ ವಿವಾಹದ ಬಗ್ಗೆನು, ತುಳಸಿ ಮತ್ತು ಕೃಷ್ಣನಿಗಿರುವಂತಹ ಒಂದು ಏನು ಆ ಶ್ರೇಷ್ಠ ಸಂಬಂಧ ಇದೆ ಅದರ ಕುರಿತಾಗಿಯೂ ವಿಶೇಷ ಕಾರ್ಯಕ್ರಮ ಇನ್ನೇನು ಬರಲಿದೆ ಅಂತ ಹೇಳಿ ಅತಿ ಶೀಘ್ರದಲ್ಲೇ ತರೋಣ. ಖಂಡಿತ ಗುರುಜಿ. ಶಾಪ ಯಾರಿಗೆ? ತುಳಸಿ. ಶ್ರೀಮನ್ನಾರಾಯಣನಿಗೆ ಶಾಪ ಹಾಕಿರುವಂತದ್ದು. ಆದ್ರೂ ಕೂಡ ನೋಡಿ, ನಾವು ಕೃಷ್ಣ ತುಳಸಿ ಅಂತ ಪೂಜೆ ಮಾಡ್ತೀವಿ. ತುಳಸಿಯನ್ನ ದಳವನ್ನ ಶ್ರೀ ಕೃಷ್ಣನಿಗೆ ಇಟ್ಟಾಗ ಆತ ನನಗೇನು ಬೇಡ, ನಿನ್ನ ಬಂಗಾರ ಬೇಡ, ಬೆಳ್ಳಿ ಬೇಡ,
ಭಕ್ಷ್ಯ ಭೋಜ್ಯಗಳ ಬೇಡ, ತುಳಸಿ ದಳ ಇಟ್ಟಿದೆಯಲ್ಲ, ನಾನು ಸಂಪೂರ್ಣ ಸಂತೃಪ್ತಿ ಆಶೀರ್ವಾದ ಇರುತ್ತೆ. ಅದ್ರ ಹಿಂದೆ ದೊಡ್ಡ ರಹಸ್ಯ ಇದೆ. ಶಾಪ ಪ್ರೀತಿಯಾಗಿ ಕನ್ವರ್ಟ್ ಆಗಿರುವಂಥದ್ದು. ಮಾತಾಡೋಣ. ಸರಿ ಗುರುಜಿ, ಕೃಷ್ಣನ ಸಾರಗಳನ್ನ ನಾವು ಕೇಳ್ತಾ ಬೆಳೆದಿರುವಂಥವ್ರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಈಗಿನ ಒಂದು ಜನರೇಷನ್ ಆಗಿರ್ಬೋದು ಅಥವಾ ಈಗಿನ ಸದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಕೃಷ್ಣನ ಸಂದೇಶಗಳನ್ನ ಸಾರವನ್ನ ನಾವು ಅಳವಡಿಸಿಕೊಳ್ಳಬಹುದು ಅನ್ನೋದಾದ್ರೆ ಯಾವ್ದಿರ್ಬೋದು ಗುರುಜಿ? ಓಕೆ, ಬಿಸ್ನೆಸ್ ಮನ್, ಬೆಳೆದಿರುವಂತಹ ಬಿಸ್ನೆಸ್ ಮನ್ ಅನ್ನ ನಾವೆಲ್ಲ ನೋಡ್ತೀವಿ. ಸಾಕಷ್ಟು ಇನ್ಸ್ಟಂಟ್ ಉದಾಹರಣೆಗಳು ಸಿಗುತ್ತೆ. ಇಲ್ಲ, ಅವರು ತುಂಬಾ ಕಷ್ಟಪಟ್ಟು ಬೆಳೆದ್ರು, ಕೋಟ್ಯಾಂತರ ಸಂಪತ್ತಿಗೆ ಒಡೆಯರಾದ್ರು, ಒಂದು ಸಾವಿರಾರು ಲಕ್ಷಾಂತರ ಜನಕ್ಕೆ ಊಟೋಪಚಾರ ಮಾಡ್ತಾ ಇದ್ದಾರೆ, ತುಂಬ ದೊಡ್ಡ ಮನಸ್ಸು ಅವ್ರದ್ದು, ಹಾಗೆ ಹೀಗೆ. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಶ್ರೀಕೃಷ್ಣ ಒಬ್ಬ ತತ್ವಜ್ಞಾನಿ ಕೂಡ ಹೌದು, ಒಬ್ಬ ಶ್ರೇಷ್ಠ ಬಿಸ್ನೆಸ್ ಮನ್ ಕೂಡ ಹೌದು. ನೀವೇನು ಇವತ್ತಿನ ಜಗತ್ತಿನಲ್ಲಿ ನೋಡ್ತಾ ಇದ್ದೀರಿ, ಒಬ್ಬ ವಿಜ್ಞಾನಿಯೂ ಕೂಡ ಹೌದು, ತತ್ವಜ್ಞಾನಿಯೂ ಕೂಡ ಹೌದು, ಬಿಸ್ನೆಸ್ ಮನ್ ಕೂಡ ಹೌದು, ಎಲ್ಲವೂ ಕೂಡ ಹೌದು. ಎಲ್ಲೇ ನೀವು ಏನೇ ತಗೊಳ್ಳಿ, ಅದು ಕೊನೆಗೆ ಮುಟ್ಟೋದು ಶ್ರೀಕೃಷ್ಣನ ತತ್ವ ಉಪದೇಶಕ್ಕೆ. ಚಾಣಕ್ಯ ನೀತಿ ಅಂತ ನಾವು ಮಾತಾಡ್ತೀವಿ. ಚಾಣಕ್ಯ ನೀತಿ ಬಹಳ ಫೇಮಸ್ ಇದೆ ತತ್ವ. ಹೇಗೆ ನಾವು ಇವತ್ತಿನ ಒಂದು ಕಲಿಗಾಲದಲ್ಲಿ ನಡ್ಕೋಬೇಕು, ಯಾರನ್ನ ಎಷ್ಟು ನಾವು ಆಧರಿಸಬೇಕು, ಗೌರವಿಸಬೇಕು, ಆ ಒಂದು ಕೃಷ್ಣ ಇದರದ್ದು ಯಾರ್ದು ಚಾಣಕ್ಯನ ನೀತಿಯ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾವಿರಾರು ಎಪಿಸೋಡ್ಸ್ಗಳನ್ನು ಮಾಡ್ಕೋಬಹುದು ನಾವು. ಆ ಚಾಣಕ್ಯ ನೀತಿಯ ಹಿಂದಿರುವಂತಹ ತತ್ವಗಳು ಕೂಡ ಶ್ರೀಕೃಷ್ಣನ ಉಪದೇಶಗಳೇ, ಭಗವದ್ಗೀತೆಯಲ್ಲಿ ಬರುವಂತಹ ಉಲ್ಲೇಖಗಳೇ ಚಾಣಕ್ಯ ನೀತಿ. ನೋಡಿ, ಹಾಗೆ ಇಷ್ಟಕ್ಕೆ ಅಂತ ನಾವು ಸೀಮಿತ ಮಾಡಕ್ ಬರೋದಿಲ್ಲ ಈ ಶ್ರೀಕೃಷ್ಣನ ಉಪದೇಶ ತತ್ವಗಳನ್ನ. ಎಲ್ಲವೂ ಕೂಡ ದೈನಂದಿನ ತತ್ವ. ಬೆಳಗ್ಗೆ ಎದ್ದು ನಮ್ಮ ದೈನಂದಿನ ಕೆಲಸದಲ್ಲಿ ತೊಡಗ್ತೀವಲ್ಲ, ಅಲ್ಲಿಂದ ನಾವು ನಿದ್ರೆ ಹೋಗುವವರೆಗೂ ಕೂಡ ಒಂದು ಕ್ಷಣಕ್ಕೂ ಕೂಡ ಕೃಷ್ಣನ ಉಪದೇಶ ತತ್ವ ಎಲ್ಲವೂ ಕೂಡ ಅಪ್ಲೈ ಆಗುತ್ತೆ. ಸರಿ ಗುರುಜಿ, ಈಗ ಕೃಷ್ಣನ ಬಗ್ಗೆ ಎಷ್ಟು ಕೇಳಿದ್ರೂ ನಾವು ಕಡಿಮೆನೆ. ಕೃಷ್ಣನ ಕುರಿತಾದಂತಹ ಒಂದು ಅಂದರೆ ರಹಸ್ಯಗಳಾಗಿರ್ಬೋದು, ಆತನ ಬಾಲ್ಯದ ತುಂಟಾಟಗಳು, ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಂತಹ ಆ ಮುಗ್ಧತೆ ಆಗಿರ್ಬೋದು, ಜೊತೆಗೆ ಆ ಮಹಾಭಾರತದಲ್ಲಿ ಹೇಗೆ ಸ್ಟ್ರಾಟಜಿ ಮಾಡ್ದ ಅದು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ನಮ್ಮ ಜೀವನನೂ ಒಂಥರ ಮಹಾಭಾರತ ಅಂತಾನೆ ಹೇಳ್ತಾರೆ. ಪ್ರತಿದಿನ ನಡೆಯುವಂಥದ್ದು ಒಂದು ಮಹಾಭಾರತ. ಗುರುಜಿ, ಈ ಒಂದು ಸಂದರ್ಭದಲ್ಲಿ ಕೃಷ್ಣನ ಕೆಲವೊಂದು ರಹಸ್ಯಮಯವಾದಂತಹ ವಿಶೇಷ ಸಂಗತಿಗಳನ್ನ ನಮ್ಮ ಜೀವನಕ್ಕೂ ಅಳವಡಿಸ್ಕೊಳ್ಬಹುದು ಅನ್ನೋದಾದ್ರೆ ಗುರುಜಿ? ಶ್ರೀಕೃಷ್ಣ ಪಾಂಡವರಿಗೆ ಹೇಳ್ತಾನಂತೆ, ಒಂದು ಸಂದರ್ಭದಲ್ಲಿ ಕಲಿಗಾಲ ಅಂತ ಏನಿದೆ, ಕಲಿಗಾಲದಲ್ಲಿ ಕೇವಲ ನನ್ನ ನಾಮಸ್ಮರಣೆ ಅಂದರೆ ಭಗವಂತ, ಎಲ್ಲ ದೇವರುಗಳು ಬಂದರು ಅದರಲ್ಲಿ. ಈಶ್ವರ, ಪಾರ್ವತಿ ಅಮ್ಮನವರು, ಸರಸ್ವತಿ, ಮಹಾಲಕ್ಷ್ಮಿ, ಶ್ರೀಮನ್ನಾರಾಯಣ, ವಿಷ್ಣು, ಎಲ್ಲರೂ ಕೂಡ. ಇವತ್ತು ಎಲ್ಲ ದೇವರು ಕೂಡ ಶ್ರೀಕೃಷ್ಣನೇ. ಶ್ರೀಕೃಷ್ಣಾರ್ಪಣ ಮಸ್ತು, ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ. ಪೂಜೆ ಎಲ್ಲ, ಹೋಮ ಆಗಲಿ, ಪುನಸ್ಕಾರ ಆಗಲಿ, ಕೊನೆಗೇನು ಹೇಳ್ತೀವಿ? ಶ್ರೀಕೃಷ್ಣಾರ್ಪಣ ಮಸ್ತು. ನೀವು ಏನೇ ಮಾಡಿ ಎಲ್ಲವೂ ಕೊನೆಗೆ ಹೋಗಿ ಭಗವಂತನಿಗೆ ಸೇರುವಂತಹದ್ದು. ಈಶ್ವರನ ಪೂಜೆ, ಈಶ್ವರನ ಧ್ಯಾನ ಆರಾಧನೆ, ಪಾರ್ವತಿ ಅಮ್ಮನವರ ಪೂಜೆ ಧ್ಯಾನ ಆರಾಧನೆ, ಅಥವಾ ಏನೇ ಯಾರದೇ ಪೂಜೆ ಮಾಡಿದರೂ ಕೊನೆಗೆ ಹೋಗಿ ಸೇರುವಂಥದ್ದು ನನಗೆ ಬಂದು ಸೇರುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳಿರುವಂಥದ್ದು. ಹಾಗಾಗಿ ಆತ ಏನು ಹೇಳ್ತಾನೆ ಅಂತಂದರೆ, ಒಂದು, ಇವತ್ತು ನಾವು ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೊರಟ್ರೆ ಮನೆಯ ಸದಸ್ಯರಿಗೆ ಬಹಳ ಚಿಂತೆ ಇರುತ್ತೆ. ಇವತ್ತು ನನ್ನ ಗಂಡ ಹೊರಗಡೆ ದುಡಿಯಕ್ಕೆ ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ, ಸೇಫ್ ಆಗಿ ಬರ್ತಾರೋ ಇಲ್ವೋ, ಎಲ್ಲಿ ಗಾಡಿಯಿಂದ ಬಿದ್ದುಬಿಡ್ತಾರೆ. ಸುಮಾರು ಜನರಿಗೆ ಅದು ಆತಂಕ ಇರುತ್ತೆ. ಸುಮಾರು ಜನರನ್ನ ನಾನು ಪಾಡ್ಕಾಸ್ಟಲ್ಲಿ ಕರೆಸಿ ಮಾತಾಡಿರ್ತೀನಿ, ಗುರುಗಳೇ ನನಗಿದು ಆತಂಕ ಇರುತ್ತೆ, ಒತ್ತಡ ಇರುತ್ತೆ. ಮಕ್ಕಳನ್ನು ಸ್ಕೂಲಿಗೆ ಕಳಿಸಿರ್ತೀವಿ, ಅವರು ಸೇಫಾಗಿ ಬರ್ತಾರೋ ಇಲ್ವೋ, ಬಸ್ ಹತ್ಬೇಕಾದ್ರೆ ಸೇಫಾಗಿ ಹತ್ತುತ್ತಾರೋ ಇಲ್ವೋ, ಇಳಿಯುವಾಗ ಎಲ್ಲಾದರೂ ಮುಗ್ಗರಿಸಿ ಬೀಳ್ತಾರೋ, ಅಥವಾ ಕೆಟ್ಟ ಜನರ ಒಂದು ಫ್ರೆಂಡ್ಸ್ ಸಹವಾಸ ಮಾಡ್ತಾರೋ. ಇದು ಮಕ್ಕಳು ಬೆಳೀತಾ ಬೆಳೀತಾ ಬಾಲ್ಯ, ಯೌವನ ಎಲ್ಲ ಸಂದರ್ಭದಲ್ಲಿ ತಾಯಿಯಾದಂಥವ್ರಿಗೆ ಒಂದು ಕನ್ಸರ್ನ್ ಇದ್ದೇ ಇರುತ್ತೆ. ಅದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಬೇರೆಯವ್ರಿಗೆ, ಈಗ ತಂಗಿ ಇದ್ರೆ ಅಣ್ಣ ಹೊರಗಡೆ ಹೋಗಿದ್ದಾನೆ, ಸೇಫ್ ಆಗಿ ಬರ್ತಾನೋ ಇಲ್ವೋ, ಅಥವಾ ಅಣ್ಣನಿಗೆ ತಂಗಿ ಹೊರಗಡೆ ಹೋಗಿದ್ದಾರೆ, ಸೇಫ್ ಆಗಿ ಬರ್ತಾರೋ ತಮ್ಮವರ ಒಂದು ಕಾಳಜಿ ಎಲ್ಲಾ ಕನ್ಸರ್ನ್ ಇರುತ್ತೆ. ಅದಕ್ಕೆ ಶ್ರೀಕೃಷ್ಣ ನನ್ನ ನಾಮಸ್ಮರಣೆ ಮಾಡಿದ್ರೆ ಅದರದ್ದು ಎಲ್ಲದರಿಂದ ಮುಕ್ತಿ ಕೊಡ್ತೀನಿ ಅಂತ. ಒಂದೇ ಒಂದು ಈ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಮ್ಮ ವೀಕ್ಷಕರು ಕೂಡ ರೆಮಿಡಿಗೋಸ್ಕರ ಕಾಯ್ತಾ ಇರ್ತಾರೆ. ಒಂದು ರೆಮಿಡಿ ನಾನು ನಿರ್ಜಲ ಉಪವಾಸದ್ದು ಹೇಳಿದೆ. ಅದಕ್ಕೆ ಮುಂದಿನ ಭಾಗದಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲರೂ ಕೂಡ ಹೊಟ್ಟೆ ಹೊರೆಯೋದಕ್ಕೆ, ಹೊಟ್ಟೆ ಪಾಡಿಗೆ ಮನೆಯಿಂದ ಹೊರಗಡೆ ಹೊರಡ್ತಾರೆ. ಪ್ರತಿದಿನ ಎಲ್ಲರೂ ಈ ಒಂದು ವೇದ ವಾಕ್ಯವನ್ನ, ಈ ಮಂತ್ರ ಏನಿದೆ ಅದು ವೇದ ವಾಕ್ಯ ಅಂತ ಮಾಡ್ಕೊಂಡ್ಬಿಡಿ. ಯಾವುದು?
ಮನೆಯಿಂದ ಹೊರಡಬೇಕಾದ್ರೆ ಒಂದು ಮಂತ್ರ ಈಗ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು 21 ಸಲ ಹೇಳಿ ಯಾರು ಮನೆಯಿಂದ ಹೊರಡ್ತಾರೆ ಅವರು ಕೂದಲು ಎಳೆಯೂ ಕೂಡ ಕೊಂಕೋದಿಲ್ಲ, ಸೇಫ್ ಆಗಿ ಹೋಗಿ ಮನೆಗೆ ಸೇಫ್ ಆಗಿ ಬರುವಂಥದ್ದು. ಈ ಮಂತ್ರವನ್ನು ಅವರು ರೂಢಿ ಮಾಡ್ಕೊಳ್ಳಿ. ಆಮೇಲೆ ಕೃಷ್ಣನ 2 ರಹಸ್ಯ ಮಂತ್ರ ಬರುತ್ತೆ. ಒಂದು ಓಂ ನಮೋ ಭಗವತೆ ವಾಸುದೇವಾಯ, ಇನ್ನೊಂದು ಓಂ ಕ್ಲೀಂ ಕೃಷ್ಣಾಯ ನಮಃ. ಮೊನ್ನೆ ಕೂಡ ಒಂದು ನಾನು ಲೈವಲ್ಲಿ ಹೇಳ್ತಾ ಇದ್ದೆ, ಇವತ್ತು ಆ ಲೈವ್ ಯಾರು ನೋಡಿಲ್ಲ ಅವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಗಿಫ್ಟ್ ಉಡುಗೊರೆ ಅಂತ ನಮ್ಮ ಕಡೆಯಿಂದ ಕೊಡೋಣ. ಯಾರಿಗೆ ವೀಕ್ಷಕರಿಗೆ ತುಂಬ ಮನಸ್ಸಿಗೆ ತಳಮಳ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ನೋವಾಗ್ತಾ ಇದೆ, ಮಾನಸಿಕ ನೋವಿರ್ಬೋದು ಅಥವಾ ಶಾರೀರಿಕ ನೋವಿರ್ಬೋದು. ಕೆಲವೊಬ್ಬರಿಗೆ ನೋಡಿ ಇದ್ದಕ್ಕಿದ್ದಾಗೆ ಮಂಡಿ ನೋವು ಬಂದ್ಬಿಡುತ್ತೆ, ಮೊಣಕಾಲು ನೋವು ಬಂದ್ಬಿಡುತ್ತೆ, ಬೆನ್ನು ಹಿಡ್ಕೊಳ್ಳುತ್ತೆ, ಕತ್ತು ನೋವು. ಅವೆಲ್ಲ ತಾತ್ಕಾಲಿಕ ನೋವುಗಳು. ಯಾವುದೋ ಒಂದು ಏನೋ ಎತ್ತಿರ್ತಾರೆ ಭಾರವನ್ನ, ಅಥವಾ ಯಾವುದೋ ಒಂದು ಕಾರಣದಿಂದ ಬೆನ್ನು ಚಳಕ್ ಹಿಡಿದಿರುತ್ತೆ, ಅಥವಾ ಏನೋ ಕಾರಣದಿಂದ ಆ ನೋವು ಬಂದಾಗ ಸುಮ್ಮನೆ ಕೂತ್ಕೊಂಡು ನಮ್ಮ ಗಮನವನ್ನ ಆ ಎಲ್ಲಿ ನೋವು ಇರುತ್ತಲ್ಲ ಆ ನೋವಿನತ್ತ ಕಾನ್ಸಂಟ್ರೇಷನ್ ಮಾಡಿ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ 108 ಸಲ ಆ ಮಂತ್ರ ಹೇಳಿದ್ರೆ ನೋವು ಇಮಿಡಿಯೇಟ್ಲಿ ರಿಡಕ್ಷನ್ ಆಗುತ್ತೆ, ಹೊರಟೆ ಹೋಗುತ್ತೆ ನೋವು. 108 ಬಾರಿ ಹೇಳಬೇಕು. ಅಷ್ಟು ಪವರ್ ಇದೆ ಆ ಒಂದು ಓಂ ಕ್ಲೀಂ ಕೃಷ್ಣಾಯ ನಮಃ ಮಂತ್ರಕ್ಕೆ. ಯಾರ್ದಾದ್ರೂ ಶತ್ರು ಕಾಟ, ತುಂಬಾ ಮನೆಯಲ್ಲಿ ಯಾರಾದ್ರೂ ತೊಂದರೆ, ನಿಮ್ಮ ಹತ್ತಿರದ ಈಗ ಗಂಡ ಹೆಂಡತಿ ಇರಬಹುದು, ಸಂಬಂಧಿಕರು ಇರಬಹುದು, ನೆರೆಹೊರೆಯವರು ಇರ್ಬೋದು, ಅಥವಾ ಯಾರೇ ಇರ್ಬೋದು, ಒಂದು ಮಾನಸಿಕ ಬಾಧೆ, ಹಿಂಸೆ, ತಾಪತ್ರಯ ಆದಾಗ ಸುಮ್ಮನೆ ಒಂದು 108 ಸಲ ಓಂ ಕ್ಲೀಂ ಕೃಷ್ಣಾಯ ನಮಃ ಹೇಳ್ಕೊಂಡ್ರೆ ಫುಲ್ ರಿಡಕ್ಷನ್ ಆಗುತ್ತೆ. ಈಗ ಇಲ್ಲ ಅವರು ಈ ಥರ ಮಾಡ್ತಾ ಇದ್ದಾರೆ, ನನಗೆ ಕಣ್ಣೀರು ಹಾಕಿಸ್ತಾ ಇದ್ದಾರೆ, ನೋವು ಕೊಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾ, ಅಥವಾ ಏನು ಸೊಲ್ಯೂಷನ್ ಮೇಲೆ ನಾವು ಫೋಕಸ್ ಮಾಡಬೇಕಾ? ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡ್ಬೇಕು ನಾವು. ಬಟ್ ಆ ಸೊಲ್ಯೂಷನ್ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಈಗ ನಮ್ಮ ಮಾನಸಿಕ ಸ್ಥಿತಿ ಅದರಿಂದ ಹೊರಗಡೆ ಬಂದು ಸೊಲ್ಯೂಷನ್ ಕಡೆ ನೋಡ್ಬೇಕಲ್ಲ. ಹೌದು. ಈಗ ನಮ್ಮ ಎದುರುಗಡೆ ಹುಲಿ ಬಂದು ನಿಂತಿದೆ ಅಂದರೆ ಓಡಿ ಹೋಗೋದಕ್ಕೆ ದಾರಿಯಲ್ಲಿ ಅಂತ ನೋಡ್ಬೇಕೆ ಹೊರತಾಗಿ ಹುಲಿ ಬಂದು ನಿಂತಿದೆ ಅಂತ ಮಾಡಬಾರ್ದು. ಓಡಿ ಹೋಗೋದಕ್ಕೆ ಮಾರ್ಗಗಳನ್ನು ನಾವು ಯಾಕೆ, ಒಂದು ಬಿಲ್ಡಿಂಗಿಗೆ ಫೈರ್ ಬಂದಾಗ ಫೈರ್ ಎಕ್ಸಿಟ್ ಅಂತ ಯಾಕೆ ಕೊಟ್ಟಿರ್ತಾರೆ? ಫೈರ್ ಬಿತ್ತು, ಬಿಲ್ಡಿಂಗಿಗೆ ಫೈರ್ ಬಿತ್ತು ಅಂತ ಅನ್ನೋದಲ್ಲ, ಫೈರ್ ಎಕ್ಸಿಟ್ ಹುಡುಕ್ಬೇಕು. ಅಂತಹ ದಾರಿಯನ್ನ ಹುಡುಕಿ ಕೊಡೋದಕ್ಕೆ, ನೋವನ್ನ ಕಡಿಮೆ ಮಾಡೋದಕ್ಕೆ ಓಂ ಕ್ಲೀಂ ಕೃಷ್ಣಾಯ ನಮಃ. ನಮ್ಮ ವೀಕ್ಷಕರು ಇನ್ನೊಂದು ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ದಿನ ಒಂದು ರಹಸ್ಯ ಮಂತ್ರವನ್ನು ಕೂಡ ಹೇಳ್ಕೊಡ್ತೀನಿ, ಕುಬೇರ ಮಂತ್ರವನ್ನ. ಸರಿ ಗುರುಜಿ. ಆ ಕುಬೇರ ಮುದ್ರೆಯಲ್ಲೇನೆ ನೋಡಿ 2 ಥರದ ಮುದ್ರೆ ಬರುತ್ತೆ. ಎಲ್ಲರೂ ಮಾಡುವಂಥದ್ದು ಒಂದೇ ಮುದ್ರೆ. ನಾನು ಇನ್ನೊಂದು ಮುದ್ರೆಯನ್ನು ಹೇಳ್ಕೊಡ್ತೀನಿ. ಆರೋಗ್ಯಕ್ಕೆ ಮಾಡಬೇಕಾದ್ರೆ ಈ ರೀತಿಯಾಗಿ ನೀವು ನನ್ನ ಜೊತೆಗೆ ಮಾಡಿಬಿಡಿ, ಪಾಪ ವೀಕ್ಷಕರಿಗೂ ಅನುಕೂಲ ಆಗುತ್ತೆ. ಈ 2 ಬೆರಳನ್ನ ಈ ರೀತಿ ಮಾಡಿ, ಬಲಗೈಯಿಂದ ಈ 2 ಬೆರಳು, ತೋರು ಬೆರಳು, ಇದು ಮಧ್ಯದ ಬೆರಳನ್ನು ಹಿಡ್ಕೊಳ್ಳಿ. ಈ 2 ಬೆರಳನ್ನ ಒಟ್ಟಿಗೆ ಮಾಡಬೇಕು. ಈ ಕಿರು ಬೆರಳು ಮತ್ತು ಉಂಗುರದ ಬೆರಳು 2ಅನ್ನ ಮಡಚಿಬಿಡಿ. ಆಯ್ತು, 2 ಮಡಚಬೇಕು. 2 ಮಡಚಿ ಈ ಶುಕ್ರ ಪರ್ವತ ಏನಿದೆಯಲ್ಲ ಅದರ ಸೆಂಟ್ರಿಗೆ ಇಲ್ಲಿಗೆ ಇಟ್ಕೊಳ್ಳಿ. ಆಮೇಲೆ ಈ ಆರೋಗ್ಯ ಬೇಕು ಅಂತಂದ್ರೆ 2 ಬೆರಳನ್ನ ಇಲ್ಲಿಗೆ ಟಚ್ ಮಾಡಬೇಕು. ಇಲ್ಲ ಹಣ ಬೇಕು ಅಂತಂದ್ರೆ ಇಲ್ಲಿಗೆ ಟಚ್ ಮಾಡಬೇಕು. ಈ 3 ಬೆರಳು ಇರುತ್ತಲ್ಲ, 3 ಬೆರಳನ್ನ ಈ ರೀತಿ ಟಚ್ ಮಾಡಬೇಕು. ಇದು ಕುಬೇರ ಮುದ್ರೆ ಆಯ್ತು. ಆರೋಗ್ಯ ಬೇಕು ಅಂದ್ರೆ ಈ ತರ ಮಡಚಬೇಕು, ಅಲ್ಲಿಗೆ ಟಚ್ ಆಗಬೇಕು. 3 ಬೆರಳನ್ನ ಟಚ್ ಮಾಡ್ಬೇಕು. ಈಗ ಆಯ್ತಾ? 2 ಕೈಯನ್ನ ಈ ರೀತಿ ಹಿಡ್ಕೋಬೇಕು. ಈಗ ನಾವು ಆರೋಗ್ಯಕ್ಕೆ ಹೇಳ್ತಾ ಇದೀವಿ. ಆರೋಗ್ಯಕ್ಕೆ ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ 108 ಸಲ ಪ್ರತಿದಿನ ಬೆಳಗ್ಗೆ ಸಂಜೆ. ಇದನ್ನ ಮೆಡಿಟೇಷನ್ ಮಾಡ್ತಾ ಬಂದ್ರೆ ಆರೋಗ್ಯದಲ್ಲಿ ವೃದ್ಧಿ, ಚೇತರಿಕೆ. ಇಲ್ಲ ನನಗೆ ಹಣನೇ ಬೇಕು, ಅಟ್ರಾಕ್ಷನ್ ಮಾಡಬೇಕು ಅಂತಾರೆ, ಈ 2 ಬೆರಳನ್ನ ಈ ಶುಕ್ರ ಪರ್ವತಕ್ಕೆ ಅಂಟಿಸಿ ಈ ರೀತಿಯಾಗಿ ಧಮ್ ಧಮ್ ಕುಬೇರ ಮಂತ್ರ ಮನಸ್ಸಿನಲ್ಲಿ 108 ಸಲ ಹೇಳ್ಬೇಕು. ಧಮ್ 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 ಇಷ್ಟನ್ನ ಮಾಡ್ಲಿ. ಬಟ್ ಒಂದು ದಿವಸ ನಾನು ಆರೋಗ್ಯಕ್ಕೆ ಮಾಡ್ತೀನಿ, ಒಂದು ದಿವಸ ಹಣಕಾಸಿಗೆ ಹಂಗಿಲ್ಲ. ನೀವು 108 ದಿವಸ ಆರೋಗ್ಯಕ್ಕೆ ಮಾಡ್ತೀರಿ ಅಂದ್ರೆ ಆರೋಗ್ಯಕ್ಕೆ ಮಾಡಿ, ಅದು ಮುಖ್ಯ. ಯಾಕಂದ್ರೆ ಅವತ್ತು ಒಂದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು 108 ಮಂತ್ರ 108 ಬಾರಿ ಹೇಳ್ಬೇಕು, 108 ದಿನ ಕೂಡ ಮಾಡಬೇಕು. ಸೊ ನೀವು ಹಣಕಾಸಿಗೆ ಹೇಳ್ತೀನಿ ಅಂದ್ರೆ ಹಣಕಾಸಿಗೆ, ಅಂದ್ರೆ ಒಂದಿನ ನಾವು ಶುರು ಮಾಡಿದ್ರೆ ಅದನ್ನ ಕಂಪ್ಲೀಟ್ 108 ದಿವಸ ಹಣಕಾಸು ಯಥೇಚ್ಛವಾಗಿ ಬರುತ್ತೆ. ಆಮೇಲೆ ಆರೋಗ್ಯ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ, ಇಂತಹ ನಮಗೆ ಸಮಯದ ಮಿತಿ ಇರೋದ್ರಿಂದ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀವಿ, ಮತ್ತೆ ಕೆಲವು ರಹಸ್ಯ ಮುದ್ರೆ ಮತ್ತು ಅನುಷ್ಠಾನಗಳನ್ನು ಕೂಡ ಹೇಳ್ತೀವಿ.
ಗುರುಜಿ, ಕೃಷ್ಣ ಏನಂದ್ರೆ ಮಹಾಭಾರತದಲ್ಲಿ ನಾವು ನೋಡಿದ್ವಿ, ಆಮೇಲೆ ಕತೆಗಳಲ್ಲೂ ನಾವು ಕೇಳ್ತೀವಿ, ಹಾಗೆ ನಾವು ಓದಿದೀವಿ, ನೋಡಿದೀವಿ ಮಹಾಭಾರತದಲ್ಲೂ ಕೂಡ. ಆತ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನ ಎತ್ತದೆ ಕೇವಲ ಸ್ಟ್ರಾಟಜಿ ಮುಖಾಂತರ ಯುದ್ಧವನ್ನ ಗೆಲ್ಲಿಸಿದಂಥವರು. ಹೌದು. ಆತನ ಬಳಿ ಇರುವಂತಹ ಶಸ್ತ್ರಾಸ್ತ್ರ ಸುದರ್ಶನ ಚಕ್ರ. ಖಂಡಿತ ಖಂಡಿತ. ಜೀತ್ ಮೀಡಿಯಾನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೀವಿ ಶ್ರೀಚಕ್ರದ ಕುರಿತಾಗಿ. ಸುದರ್ಶನ ಚಕ್ರಕ್ಕೂ ಶ್ರೀಚಕ್ರಕ್ಕೂ ಸಂಬಂಧ ಇದೆಯಾ? ಈ ಶ್ರೀಚಕ್ರ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಯಾವ ರೀತಿ ಉಪಯೋಗ ಮಾಡಬಹುದು ಅಂತ? ಹೌದು ನೋಡಿ, ಈ ಸುದರ್ಶನ ಚಕ್ರ ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ನಾನು ಆಗಾಗಲೇ ಹೇಳ್ತಾ ಇರ್ತೀನಿ. ಮೊಸಳೆ ಬಂದು ಆನೆಯ ಕಾಲನ್ನು ಹಿಡಿದಾಗ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರವನ್ನ ಬಿಟ್ಟು ಆ ಮೊಸಳೆಯ ಬಾಯನ್ನು ಕತ್ತರಿಸಿ ಆನೆಯನ್ನ ಅದರ ಬಾಯಿಯಿಂದ ಹೊರಗಡೆ ತೆಗೆದು ಅದನ್ನು ಸೇಫ್ ಮಾಡಿರುವಂಥದ್ದು ಅಂತ ಹೇಳಿ. ಅದರ ತಾತ್ಪರ್ಯ ಏನು ಅಂತಂದರೆ, ಸುದರ್ಶನ ಚಕ್ರ ಕೇವಲ ಶತ್ರು ಸಂಹಾರ ಕಷ್ಟನಾಶಕ ಅಂತ ಅಷ್ಟೇ ಅಲ್ಲ, ಇಲ್ಲಿ ಮಾನವರು ಏನು ಕಲಿಯುಗದಲ್ಲಿ ನಾವು ಬಾಳಿ ಬದುಕ್ತಾ ಇದ್ದೀವಿ, ಸರ್ವ ರೀತಿಯ ಸಂಕಷ್ಟಗಳಿಂದ ಹೊರಗಡೆ ತರುವಂಥದ್ದು ಸುದರ್ಶನ ಚಕ್ರ. ಯಾರ ಆರಾಧನೆ ಮಾಡಬೇಕು? ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಬೇಕು. ಅಮ್ಮ ಮಹಾಲಕ್ಷ್ಮಿ ಸಾಕ್ಷಾತ್ ಶ್ರೀಮನ್ನಾರಾಯಣನ ಪತ್ನಿ. ಸೊ ಹಾಗಾಗಿ ಇದಕ್ಕೂ ಕೂಡ ಅದಕ್ಕೂ ಕೂಡ ಹತ್ತಿರದ ಸಂಬಂಧ. ಯಾಕೆ ಅಂತಂದ್ರೆ, ಅಮ್ಮನವರು ಏನು ಹೇಳಿರುವಂಥದ್ದು, ನೀವು ನನ್ನ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಗಂಡನ ಪೂಜೆ ಮಾಡಿ. ಶ್ರೀಮನ್ನಾರಾಯಣನ ಪೂಜೆ ಯಾರು ಗುರುವಾರ ಮಾಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವರಿಗೆ ಜಾಸ್ತಿ ನಾನು ಒಲಿತೀನಿ ಅಂತೇಳಿ. ಸೊ ನನ್ನ ಗಂಡನ ಬಿಟ್ಟು ನನ್ನ ಪೂಜೆ ಮಾಡಿದರೆ ಬೇಡ, ನಾನು ಮಾಡಿಕೊಂಡೆ ನನ್ನ ಹತ್ರ ಬನ್ನಿ ಅಂತ. ಹಾಗೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಅನ್ನುವಂಥದ್ದು ಹೆಸರಲ್ಲಿಯೇ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ವಿಶೇಷವಾಗಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು ಆದಿಶಕ್ತಿ ಪರಾಶಕ್ತಿ ಅಮ್ಮನವರು. ನಾನು ಆಗಲೇ ಹೇಳ್ತಾ ಇದ್ದೆ, ನೀವೇನೇ ಮಾಡಿ ಎಲ್ಲವೂ ಕೂಡ ಶ್ರೀಕೃಷ್ಣನಿಗೆ ಸಲ್ಲುವಂಥದ್ದು. ಇದರಲ್ಲೂ ಕೂಡ ಶ್ರೀ ಕೃಷ್ಣನ ಶಕ್ತಿ ಇದೆ, ಅಮ್ಮನವರು ಮಾತೆ ಮಹಾಲಕ್ಷ್ಮಿಯ ಒಂದು ಶಕ್ತಿ ಇದೆ, ಅದರ ಜೊತೆಗೆ ಶಿವ ಪಾರ್ವತಿ ಶಿವಶಕ್ತಿ ಕೂಡ ಇದೆ. ಹಾಗಾಗಿ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಅಂತ ಹೇಳ್ತೀವಿ, ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರವನ್ನು ಸಿದ್ಧಿಪೀಠದ ಮೇಲಿಟ್ಟು ಪೂಜೆಗಿಡಿಸ್ತಾ ಇದ್ದೀವಿ. ಯಾವೆಲ್ಲ ವೀಕ್ಷಕರು ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನ ನಿಮ್ಮ ಹೆಸರಲ್ಲಿ ಬುಕ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದೀರಿ, ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ಟಂತ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರನ್ನು ಅದಕ್ಕೆ ಮೆಸೇಜ್ ಮಾಡಿದರೆ ನಾವು ಸಿದ್ಧಿ ಪೂಜೆ ಮಾಡಿ ಕಳಿಸ್ತೀವಿ. ನಾವು ಪಾಡ್ಕಾಸ್ಟಲ್ಲಿ ಡಿಸ್ಕಸ್ ಮಾಡಿದ ರೀತಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ಸಿದ್ಧಿಗೊಳ್ಳುವಂತಹ ಶ್ರೀಚಕ್ರ ನಿಮ್ಮ ಮನೆಗೇನಾದರೂ ಬಂದರೆ, ವೀಕ್ಷಕರ ಮನೆಗೆ ಅದ ತಲುಪಿದರೆ, ಒಂದು ವರ್ಷದೊಳಗಡೆ ಎಲ್ಲ ಸಂಕಷ್ಟಗಳಿಂದ ಮುಕ್ತಿ, ಹಣಕಾಸು ಮಾತ್ರ ಅಪಾರ ಪ್ರಮಾಣದಲ್ಲಿ ಅವ್ರ ಮನೆಗೆ ಹರಿದು ಬರುತ್ತೆ. ಯಾಕೆಂದರೆ ಮ್ಯಾಗ್ನೆಟ್ ಥರ ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಾಗೆ ಅವರಿಗೆ ಶತ್ರುಕಾಟ, ಮಾಟ ಮಂತ್ರ ತಂತ್ರ ದೋಷ ಒಂದು ಏನಾದರೂ ಆಗಿದ್ದರೆ ಸುದರ್ಶನ ಚಕ್ರದ ರೀತಿ ಅದು ಕತ್ತರಿಸಿ ಭಸ್ಮ ಮಾಡುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. ನಮ್ಮ ಶ್ರೀಕೃಷ್ಣ ಹೇಗೆ ಸುದರ್ಶನ ಚಕ್ರ ಫೇಮಸ್, ಹಾಗೆ ನಮ್ಮ ಸುಧೀಂದ್ರ ದೇಶಪಾಂಡೆ ಗುರುಗಳು ಶ್ರೀಚಕ್ರಕ್ಕೆ ಫೇಮಸ್. ಡೆಫಿನೆಟ್ಲಿ ಲಕ್ಷಾಂತರ ವೀಕ್ಷಕರಿಗೆ ಒಳ್ಳೇದಾಗಿದೆ. ನೀವು ಕೂಡ ಒಂದು ನಮ್ಮ ಶ್ರೀಚಕ್ರದಿಂದ ಒಳಿತನ ಕಂಡವರು ಅಂತ ಇಂಟರ್ವ್ಯೂ ಕೂಡ ಮಾಡಿದಿರಿ, ಅದನ್ನು ಕೂಡ ನಾವು ಹೌದು ಗುರುಜಿ, ಖಂಡಿತ ಮರೆಯೋ ಹಾಗೆ ಇಲ್ಲ ಒಂದು ಇಂಟರ್ವ್ಯೂನ. ಸರಿ ಗುರುಜಿ, ಏನಂದ್ರೆ ಶ್ರೀಕೃಷ್ಣನ ಜನ್ಮದ ರಹಸ್ಯ ಆಗಿರಬಹುದು, ಪೌರಾಣಿಕ ಹಿನ್ನೆಲೆ ಆಗಿರಬಹುದು, ಶ್ರೀಕೃಷ್ಣ ಒಂದು ಸಂದೇಶ ಸಾರವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು, ಹಾಗೆ ಕೆಲವೊಂದು ರೆಮಿಡಿಗಳಿಂದ ಜೀವನವನ್ನ ಉತ್ತಮ ದಾರಿಯತ್ತ ತೆಗೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಮಾಹಿತಿ ನೀಡಿದ್ದೀರಾ. ಧನ್ಯವಾದ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಒಂದು ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಯಾವ ರೀತಿ ಮಾಡಬೇಕು, ಹಾಗೆ ಕೃಷ್ಣನ ತತ್ವವನ್ನ ನಾವು ಅಳವಡಿಸ್ಕೊಳ್ಬಹುದು, ರಹಸ್ಯಗಳನ್ನ ನಾವು ಅಳವಡಿಸ್ಕೊಳ್ಬಹುದು ನಮ್ಮ ಜೀವನಕ್ಕೆ ಅನ್ನೋದಾದ್ರೆ ಯಾವುದು ಅಂತ ಹೇಳಿ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೇನು ಕೆಲವು ದಿನಗಳಲ್ಲೇ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ನೋಡಿದ್ರಿ. ಶ್ರೀಕೃಷ್ಣ ಮತ್ತು ತುಳಸಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಿಮ್ಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.